ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ನಮ್ಮ ಪೂರ್ವಿಕರು, ಹಿರಿಯರು ಅಥವಾ ನಮ್ಮ ಹಿಂದಿನವರು ದೇವರರ್ಥ ಪ್ರಾರ್ಥನೆಯನ್ನು ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಇಡ್ತಾ ಇದ್ರು. ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಭಗವಂತ ಕಷ್ಟವನ್ನು ಕೊಡಬೇಡ ಅಂತ ನಾವು ಹೇಳೋದಿಲ್ಲ, ಆದರೆ ಆ ಕಷ್ಟವನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡು ಅಂತ. ಹೌದು, ಇದೆಲ್ಲದರ ಜೊತೆಗೆ ಮತ್ತೊಂದು ಬೇಡಿಕೆಯನ್ನು ಮುಂದಿಡ್ತಿದ್ರು. ಆರೋಗ್ಯ ಒಂದು ಕೊಟ್ಬಿಡಪ್ಪ. ಆರೋಗ್ಯ ಇತ್ತು ಅಂತ ಹೇಳಿದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದೇನೇ ಕಷ್ಟ ಬಂದರೂ ಕೂಡ ನಿನ್ನ ಅನುಗ್ರಹದಿಂದ ಅದನ್ನು ಎದುರಿಸುವಂತಹ ಮನಸ್ಥಿತಿ ನನಗಿರುತ್ತೆ ಅಂತ ಹೇಳಿ ಇಂತಹ ಬೇಡಿಕೆಗಳನ್ನು ಇಡ್ತಾ ಇದ್ರು. ಅದೇನೇ ಬೇಡಿಕೆಗಳನ್ನಿಟ್ಟರೂ ಕೂಡ ಭಗವಂತ ಕರುಣಿಸಿದರೂ ಕೂಡ ಕೆಲವೊಬ್ಬರ ಜೀವನದಲ್ಲಿ ಆಗುವಂತಹ ಅನಾಹುತಗಳ ಬಗ್ಗೆ ಉಲ್ಲೇಖ ಮಾಡುವುದಾದರೆ, ಬಹುತೇಕ ಅವರ ಜೀವನವೇ ಮಾತ್ರೆಗಳು ಅಥವಾ ಔಷಧಿಗಳ ಜೊತೆ ಜೀವನ ಮಾಡುವಂಥ ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ. ಮೂಲತಃ ನಾವು ಇದಕ್ಕೆ ಕಾರಣವನ್ನು ಹುಡುಕಬೇಕಾಗತ್ತೆ. ಅದರ ಜೊತೆಗೆ ಈ ಮಾತ್ರೆಗೂ ಆ ಭಗವಂತನಿಗೂ ಹಾಗಾದರೆ ಸಂಬಂಧ ಇದೆಯಾ? ಈ ರೀತಿಯ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ನಿಮಗಿದ್ದೇ ಇರುತ್ತೆ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆರೋಗ್ಯ ಹೊಂದಿದರೆ ಗುರುಜಿ, ಅದು ಒಂದು ರೀತಿ ಮಹಾಭಾಗ್ಯ. ಕಷ್ಟಗಳದ್ದು ಯಾವುದೇ ರೀತಿ ಇರಲಿ, ಆರೋಗ್ಯ ಬಲವಾಗಿದ್ದರೆ ಅದನ್ನು ಎದುರಿಸುವಂಥ ಶಕ್ತಿ ಇರುತ್ತೆ. ಆರೋಗ್ಯ ನಮ್ಮ ಕೈಲಿದ್ದರೆ ಅದೆಂಥದ್ದೇ ಸಿಚುವೇಶನನ್ನು ಗೆದ್ದುಕೊಂಡು ಬರ್ಬೋದು. ಇವತ್ತು ಬಹುತೇಕರ ಜೀವನದಲ್ಲಿ ಏನಿರುತ್ತೋ ಇಲ್ವೋ ಒಂದು ಮೊಬೈಲ್ ಇರುತ್ತೆ, ಅದ್ರ ಜೊತೆಗೆ ಆ ಟ್ಯಾಬ್ಲೆಟ್ದೊಂದು ಬಾಕ್ಸ್ ಇರುತ್ತೆ. ಹಾಗಾಗ್ಬಿಟ್ಟಿದೆ ಜೀವನ ಶೈಲಿ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನು ಕಾರಣ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದೊಂಥರ ವಿಚಿತ್ರವಾಗಿದೆ ಪ್ರಶ್ನೆ ಅಂತ ಕೂಡ ಅನ್ಕೋಬೋದು. ಮಾತ್ರೆಗೂ ದೇವ್ರಿಗೂ ಯಾವ ಥರ ತಗೊಳ್ಳೋದು, ಅದು ಸರಿನಾ ತಪ್ಪಾ, ಈ ಥರ ರೀತಿಯಾದ ಒಂದು ವಿಚಾರ ಬರುತ್ತೆ. ಆದರೆ ನಾವು ಕೇಳಿಸ್ಕೊಳ್ಳೋದಕ್ಕೂ ತಿಳ್ಕೊಳ್ಳೋದಕ್ಕೂ ಸುಖ ಅನುಭವಿಸೋದಕ್ಕೂ ಇದೆಲ್ಲ ಒಂಥರ ಥ್ರಿಲ್ಲಿಂಗ್ ಥರ ವಿಚಾರ ಇರಬೇಕು ಮನಸ್ಸಿಗೆ. ಒಂದೇ ಥರ ಮಾತು, ಅದೇ ಜೀವನ, ಏನು ಜೀವನ, ಹೊಸದು ಬೇಕು. ಎಲ್ರಿಗೂ ಬಯಕೆ ಇದೆ, ಹೊಸ ಜೀವನ ಬೇಕು. ಯಾವಾಗಲಿಂದ ಮದುವೆ ಆಯಿತು, ಅದಾದಮೇಲೆ ಇದು ಮದುವೆ ಮುಂಚೆ ಹಿಂಗೆ, ಇದಾದಮೇಲೆ ಹಿಂಗೆ ಕತೆ ಹೇಳ್ಕೊಂಡೇ ಬಂದು ನಮ್ಗೆ ಹೊಸ ಜೀವನ ಸಿಗಲೇ ಇಲ್ಲ. ಇದು ಒಂದು ಕೊರತೆ ಕೆಲವರು ಇಟ್ಕೊಂಡಿರ್ತಾರೆ. ಕೆಲವರು ನಾವು ಹುಟ್ಟಿರೋದೇ ಇದಕ್ಕೆ ಅಂದ್ಕೊಂಡಿರ್ತಾರೆ. ಅವ್ರೇನು ಲೆಕ್ಕ ಹಾಕೊಳ್ಳಲ್ಲ, ಹೆಂಗೋ ಹೋಗ್ತಿರ್ತಾರೆ ಅವರು. ಕೆಲವರು ಅದನ್ನು ಬಯಸ್ತಾ ಇರ್ತಾರೆ, ಹೊಸದು ಬೇಕು, ಹೊಸ ಜೀವನ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಸ ಗಂಡ ಹೆಂಡತಿ ಥರ ಇರಬೇಕು ಬಯಕೆಗಳು. ಸೊ ಅದು ತಪ್ಪು ಅಂತ ಹೇಳಕ್ಕೆ ಬರಲ್ಲ, ಇರಬೇಕು, ಆ ಥರನೇ ಇರಬೇಕು, ಅದು ಜೀವನ. ಆದರೆ ಇರೋಕ್ಕಾಗಿಲ್ವೇ, ಆಗ್ತಾ ಇಲ್ವೇ ಅಂದಾಗ ಈ ಮಾತ್ರೆ ಜೊತೆಗೆ ಔಷಧನೂ ಸೇರ್ಕೊಂಡಂಗೆ ಹೇಳ್ದಂಗೆ ಇದನ್ನು ಬಿಟ್ಟು ನಾವು ಬದುಕೋಕ್ಕಾಗಲ್ವಾ? ಒಂದು ಬದುಕಲೇಬೇಕು ಅನ್ನೋದು ಬೇಕೇ ಬೇಕಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು. ಒಂದು ಮಗು ಅಥವಾ ಒಂದು ಗಂಡ ಹೆಂಡತಿ, ಎರಡರಲ್ಲಿ ಯಾವುದಾದ್ರು ಒಂದನ್ನು ನಾವು ತಗೋಬೇಕಾಗತ್ತೆ. ಆರೋಗ್ಯ ಅಂತಕ್ಕಂಥ ವಿಷಯಕ್ಕೆ ಬಂದರೆ ಒಂದು ಮಗು ಇಲ್ಲ ಒಂದು ಗಂಡ ಹೆಂಡತಿ, ಇದರಲ್ಲಿ ದಾಂಪತ್ಯ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದರೆ ಅದಕ್ಕಿಂತ ಮುಂಚೆ ಶುಭವಾಗಿರ್ತಕ್ಕಂತಹ ಈ ಶುಕ್ರವಾರಗಳನ್ನು ಎಷ್ಟೋ ಕಾಲಾಂತರದಿಂದ ವರ್ಷಾನುಗಟ್ಲೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದು ಒಂದು ಏನೋ ಒಂದು ಅವ್ರ ಖುಷಿಗೆ ಅನಿಸುವಾಗ ಅವ್ರ ಅಭಿಪ್ರಾಯಕ್ಕೆ ತಕ್ಕಂತೆ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ, ನಮಗೇನಾದ್ರು ಅರ್ಥ ಆಗಿದೆಯಾ? ಎಷ್ಟೋ ಸಲ ಬೇಜಾರದಾಗ ಅನ್ಕೋತಾರೆ, ಭಗವಂತ ಇಷ್ಟೆಲ್ಲ ಮಾಡ್ತೀನಿ, ನನ್ನ ಮಾತ್ರೆ ನಂಗೆ ತಪ್ಪಿಸ್ತಿಲ್ವಲ್ಲ. ಹೌದೌದು, ಒಪ್ಪಿಸ್ತಾರೆ. ಹೌದು. ಕೊನೆಗೆ ಅಳೋರು ಇದ್ದಾರೆ, ಇದೇ ಆಗೋಯ್ತು ನನ್ನ ಜೀವನ, ಮಾತ್ರೆಯಲ್ಲೇ ಬದುಕೋಕ್ಕೆ ಆಗಲ್ವಾ ದೇವರೇ, ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಯಾಕೆ ನನಗೆ ಕಷ್ಟ ಕೊಡ್ತಿದ್ದೆ, ದೇವ್ರು ಕಷ್ಟ ಕೊಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವರು. ಸೊ ಹೀಗಾಗಿ ದಾಂಪತ್ಯ ರಹಸ್ಯದ ಸುಖ ಹೆಣ್ಣಿಗೂ ಬೇಕು, ಗಂಡಿಗೂ ಬೇಕು. ಇದು ರಹಸ್ಯವಾಗಿರುತ್ತೆ. ಗಂಡಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಇಂಥವ್ರು ಸಿಕ್ಬಿಟ್ಲು ಅಂತ. ಹೆಣ್ಣಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಇಂಥ ಮದುವೆ ಮಾಡ್ಕೊಂಬಿಟ್ಟೆ. ಸೊ ಇದು ರಹಸ್ಯವಾಗಿ ಉಳ್ಕೊಂಡಿದೆ, ಓಪನ್ ಮಾಡಿ ತೊಗೊಳಕ್ಕೆ ಕೇಳೋಕ್ಕಾಗಲ್ಲ. ಅದಕ್ಕೆ ಅವರು ಆ ರೀತಿ ಇರಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ, ಖುಷಿ, ಆರೋಗ್ಯ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ದೇಹದಲ್ಲಿ ಅಡೆತಡೆಗಳು ಪ್ರಾರಂಭ ಆಗುತ್ತೆ. ಇದಕ್ಕೇನು ಹೇಳುತ್ತೆ ಅಂದರೆ, ನೀವೇನೇ ಪೂಜೆ ಮಾಡಿ ನಮ್ಮ ಇಂದ್ರಿಯಗಳಿಗೂ ದೇವರಿಗೂ ಸಂಬಂಧ ಇಲ್ಲ. ನಮ್ಮ ದೇಹದಲ್ಲಿ ಇರುವ ಇಂದ್ರಿಯಗಳಿಗೂ ಭಗವಂತನಿಗೂ ಸಂಬಂಧ ಇಲ್ಲ. ನೀವೇನು ಬೇಕಾದ್ರೆ ಪಡ್ಕೋಬೋದು, ಯಾವುದರಿಂದ ಪೂಜೆ, ಧ್ಯಾನ, ಜಪ ಏನು ಮಾಡ್ತೀರಾ, ನೀವೇನು ಬೇಕು ಪಡ್ಕೋಬೋದು ಜೀವನಕ್ಕೋಸ್ಕರ. ಆದರೆ ನಿಮ್ಮ ಇಂದ್ರಿಯಗಳಿದೆಯಲ್ಲ, ಇದಕ್ಕೂ ದೇವರಿಗೂ ಸಂಬಂಧ ಇಲ್ಲ. ಯಾಕೆ ಅಂದರೆ ಕಣ್ಣೇನೋ ನೋಡ್ತಿರ್ತದೆ, ಮನಸ್ಸಲ್ಲೇನೋ ಓಡ್ತಾ ಇರ್ತದೆ, ಹೌದಲ್ಲ? ಕೈ ಏನೋ ಅಂತ ಇರ್ತದೆ, ಕಾಲೇನೋ ಆಗ್ತಾ ಇರ್ತದೆ, ಒಟ್ಟಲ್ಲೇನೋ ಕೂತಿರ್ತಾರೆ ಮನುಷ್ಯ. ಆದರೂ ಇದು ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ. ಅಂದರೆ ಬೈಕ್ಗಳ ಮೇಲೆ, ದೇಹದ ಬೈಕ್ಗಳ ಮೇಲೆ ತನ್ನ ಇಂದ್ರಿಯಗಳು ತನ್ನದೇ ಆದ ಚೇಷ್ಟೆ ಮಾಡ್ತಾ ಇರ್ತದೆ, ಹೌದಲ್ಲ?
ಅದನ್ನು ಯಾವ ಪೂಜೆ ಮಾಡಿ ಹೆಂಗೆ ಸರ್ ಮಾಡ್ಕೊಳಕ್ಕಾಗತ್ತೆ? ಸಾಧ್ಯನೇ ಇಲ್ವಲ್ಲ. ಈ ರೀತಿ ಚೇಷ್ಟೆಗಳು ಜಾಸ್ತಿ ಆದಾಗ ಇದನ್ನೇ ದೇಹದಲ್ಲಿ ನಡೀತಕ್ಕಂಥ ಅಡೆತಡೆಗಳು. ಪೂಜೆ ಮಾಡೋಣ ಅಂತ ಕೂತ್ಕೋತೀನಿ ಗುರುಗಳೇ, ಏನೇನೋ ಮನಸ್ಸಿಗೆ ಬಂದ್ಬಿಡತ್ತೆ. ಇದು ಗಂಡಲ್ಲೂ ಹೌದು, ಹೆಣ್ಣಲ್ಲೂ ಹೌದು. ಪೂಜೆ ಮಾಡೋಕ್ಕೆ ಮನಸ್ಸಾಗಲ್ಲ, ಆ ಮಟ್ಟಕ್ಕೆಲ್ಲ ಮನಸ್ಸು ಕೆಡಿಸ್ಕೋತಾರೆ. ಪೂಜೆ ಮಾಡಲೇಬೇಕು. ಸೊ ಈ ರೀತಿಯಾದಾಗ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಮಾತ್ರೆ ಅನ್ನೋದು ಏನಾದರೂ ಒಂದು ನೋವು ಅಂತ ತಗೊಳ್ಳೇಬೇಕಾಗತ್ತೆ. ಹೌದಲ್ಲ? ಹೌದು ಸರ್, ಮಾಡ್ಕೋಬೇಕು. ಇದು ದೇವ್ರು ರಿಪೇರಿ ಮಾಡಲ್ಲ. ಅದಕ್ಕೋಸ್ಕರವಾಗಿ ಇಂದ್ರಿಯಗಳಿಗೂ ದೇವರಿಗೂ ಸಂಬಂಧ ಇಲ್ಲ ಅಂತ ಗೊತ್ತಿದೆಯಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ನಮ್ಮ ವಿಚಾರದಲ್ಲಿ. ನಾನು ಪೂಜೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಯೋಗ ಮಾಡ್ತೀನಿ, ಎಲ್ಲ ಮಾಡ್ತೀಯಾ, ಆದರೆ ನಿನ್ನ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ವೈಪರೀತ್ಯಗಳನ್ನ ಸರಿ ಮಾಡ್ಕೊಳಕ್ಕಾಗಿಲ್ಲ. ಸೊ ನೀನೇನು ಮಾಡಿ ಏನು ಪ್ರಯೋಜನ? ಹಾಗಾಗಿ ಕೊನೆಯ ಪಕ್ಷದಲ್ಲಿ ಇದೊಂದೇ ದಾರಿ ಅಂತಕ್ಕಂಥದ್ದಿಗೆ ಕೊನೆಗೆ ಬಂದು ಮಾತ್ರೆಗೆ ನಿಲ್ಲುವಂಥ ಮಟ್ಟಕ್ಕೆ ಬರುತ್ತೆ. ಇರುವಷ್ಟು ದಿನಕ್ಕಿರಲಿ, ತಿಂದೊಂದಿನ ಸಾಯ್ತೀನಿ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ ಅವರು. ಹಾಗಾಗಿ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂಥ ಶಕ್ತಿ ಇರೋದು ಮೆದುಳಿಗೆ ಮಾತ್ರ. ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಏನೂ ಇಲ್ಲಪ್ಪ, ಆರಾಮಾಗಿದ್ದೀನಿ ಅಂತಕ್ಕಂಥದ್ದನ್ನು ಬೀಗಿದ ಕೀರೋದು ಮೆದುಳಲ್ಲಿ ಮಾತ್ರ. ಈಗ ಮೆದುಳು ತಂಪಾಗಿರಬೇಕು. ಹೌದು. ಈಗ ಕೂತಲ್ಲಿ ಎಷ್ಟೋ ಜನ ನೋಡ್ಕೊಳ್ಳಿ, ನಿಮ್ಮ ತಲೆ ಮೇಲೆ ಕೈ ಹಾಕಿ ಸ್ವಲ್ಪ ಬಿಸಿ ಹೆಂಗಿದೆ, ಅದೇ ನಿಮ್ಮ ಕಾಲನ್ನು ಮುಟ್ಟು ನೋಡಿ ಉಲ್ಟಾ ಇರುತ್ತೆ. ಹೌದು. ಹೌದಲ್ಲ? ಹೌದೌದು, ಉಲ್ಟಾನೇ ಇದೆ, ಆದ್ರೂ ಹಂಗೆ ಬದುಕ್ತಾ ಇದ್ದೀವಿ. ಹೌದು. ಹಾಗಿರುವಾಗಿಲ್ಲ ಅಂತ ಗೊತ್ತಿಲ್ವೇ? ದೇವ್ರು ಮಾಡಿದ್ದು ಅಂದ್ಬಿಡ್ತಾರೆ ಒಂದು ಸಲ. ಅಂದರೆ ನಮ್ಮ ಎಚ್ಚರಿಕೆಯನ್ನು, ನಮ್ಮ ದೇಹವನ್ನು ಹೇಗೆ ನೋಡ್ಕೋಬೇಕು ಅಂತಕ್ಕಂತಹ ಪ್ರಜ್ಞೆ. ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ, ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದೀವಿ ಅಷ್ಟೇ, ನಮಗೆ ನಾವೇನು ಮಾಡ್ಕೋತಾ ಇಲ್ಲ. ಹೌದಲ್ಲ? ಹೌದೌದು. ನಾವು ಯಾವುದರಲ್ಲಿ ಎಲ್ಲಿದ್ದೀವಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಈ ರೀತಿ ಅರೆಪ್ರಜ್ಞೆಯಲ್ಲಿ ಇರ್ತಕ್ಕಂಥ ವಿಚಾರಕ್ಕೆ ನಾವು ನಮಗೆ ಮಾತ್ರೆ ಹೇಳ್ಬೇಕಂದ್ರೆ ಹೋದ್ಸಲಾಗಿ ಡ್ರಗ್ಸು ಬೇಕಾಗತ್ತೆ. ಒಂಚೂರು ಕಾಫಿ, ಅದು ಇಂಡೈರೆಕ್ಟ್ ಡ್ರಗ್ಸೇ. ಹೌದಲ್ಲ? ಸ್ವಲ್ಪ ಒಂಚೂರು ಕಾಫಿ ಕೊಟ್ಬಿಟ್ರೆ, ಚೂರು ಟೀ ಕೊಟ್ಬಿಟ್ರೆ ನಾವು ಅನ್ಕೋತೀವಿ ಅದು ಬೇರೆ. ಇಲ್ಲ, ಅದು ಒಂದು ಅಡಿಕ್ಟ್ ಆದದ್ದೇ, ಅದು ಬೇಕೇ ಬೇಕು. ಅಬ್ಬಾ ಸ್ವಲ್ಪ ಫ್ರೆಶ್ ಆಯಿತು. ಸೊ ಇದೆಲ್ಲ ಬೇಡ ಅಂತಲ್ಲ, ಬೇಕು, ದೇಹಕ್ಕೆ ಎಲ್ಲ ರೀತಿ ರುಚಿಗಳು ಬೇಕು. ಆದರೆ ಆ ರುಚಿ ನಮಗೆ ಬೇಕೇ ಬೇಕು ಅಂದಾಗ ನಾವು ದಾರಿ ತಪ್ಪಿದ್ದೀವಿ. ನಮ್ಮದು ಮನಸ್ಥಿತಿ ನಮ್ಮ ಕಂಟ್ರೋಲ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ನಮ್ಮ ಬದುಕು ತುಂಬ ಘೋರವಾಗಿ ಏನೋ ಒಂದು ಬೇಜಾರಲ್ಲಿ ಬದುಕಬೇಕಲ್ಲ ಅಂತ ಬದುಕಿದಾಗ ಆ ಒಂದು ಮಾತ್ರೆಯನ್ನು ತಗೊಳ್ತಕ್ಕಂತಹ ವಿಷಯಕ್ಕೆ ಬಂದರೆ, ಒಂದು ಮಾತ್ರೆಯನ್ನು ಯಾವುದೇ ಸಮಸ್ಯೆಗೆ ದೇಹಕ್ಕೆ ನಾವು ಅಪ್ಲೈ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ಬಾಯಿಂದ ಹಿಡಿದು ಕುಂಡಿಯವರೆಗೂ ಎಷ್ಟೋ KG ಗಟ್ಟಲೆ ಇರುವಂತಹ ಕ್ರಿಮಿಕೀಟಗಳಿದೆ. ಹೌದು. ಹೌದಲ್ಲ? ಈಗ ಅದರಲ್ಲಿ ಒಂದು ಮಾತ್ರೆ ಸೇವಿಸಿದಾಗ ಅಮ್ಮಮ್ಮ ಅಂದ್ರೆ ಒಂದು 150ರಿಂದ 200 ಕ್ರಿಮಿ ಸಾಯುತ್ತೆ. ಸಾಯಿಸಂಗಿಲ್ಲ, ಅದನ್ನು ಸಾಯಿಸಂಗಿಲ್ಲ, ಅದ್ರ ಕೆಲಸ ಅದು ಮಾಡ್ತಾ ಇದೆ. ಆದ್ರೆ ನಾವು ಅದನ್ನು ಸಾಯಿಸ್ತೀವಿ. ಯಾವ ಸಾಯಿಸ್ತೀವಿ? ಮಾತ್ರೆ ತಿಂದ್ರೆ ಸಾಯ್ತೆ ಅಂತ ನಮಗೇನು ಗೊತ್ತು? ನಮ್ಮ ದೇಹ ಸರಿ ಹೋಗ್ಬೇಕು. ಹೌದೌದು. ಆ ರೀತಿ ನೀವು ಮಾತ್ರೆಗಳು ತಿಂದಂಗೆ ಒಂದು ದಿನದಲ್ಲಿ ಒಂದು ಮಾತ್ರೆಗೆ 150ರಿಂದ 200 ಕ್ರಿಮಿಗಳು ಸಾಯೋ ಮಟ್ಟಕ್ಕೆ ಬಂದಾಗ ನಮ್ಮ ದೇಹ ಸ್ಥಿತಿ ಹೇಗೆ ಆಗ್ತಾ ಹೋಗುತ್ತೆ ಯೋಚನೆ ಮಾಡಬೇಕು. ಕುಂಠಿತ ಕುಸಿತ ಆಗ್ತಾ ಹೋಗುತ್ತೆ. ಒಂದನ್ನು ನೀವು ಸರಿ ಮಾಡ್ಕೊಳ್ತೀನಿ ಅಂತ ಇದ್ದೀರಾ, ದೇಹದ ಹಲವಾರು ಭಾಗಗಳು ಕುಸಿತ ಆಗ್ತಾ ಹೋಗುತ್ತೆ. ಸೊ ನೀವು ಮಾತ್ರೆ ಬಿಟ್ಟು ಬದುಕೋಕ್ಕಾಗಲ್ಲ. ಅಂದರೆ ಸೈಡ್ ಎಫೆಕ್ಟ್ಗಳು. ಎಸ್. ರೈಟ್ ಗುರುಗಳೇ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಶಾರದಮ್ಮ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾರದಮ್ಮ ಅವ್ರಿಗೆ. ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಾನು ಒಂದು 30 ಪ್ರಶ್ನೆ ಇದೆ ಮೇಡಮ್. ಒಂದು ಮನೆ, ಒಂದು ಮೊಮ್ಮಗಳದು, ಒಂದು ಮಗಂದು. ಆಯ್ತು. ಈಗ ಮನೆಯದ್ದು ಫಸ್ಟ್ ತಿಳ್ಕೊಳ್ಳೋಣ. ಗುರುಜಿ ಇದ್ದಾರೆ, ನೇರವಾಗಿ ಮಾತಾಡಿ. ಹಲೋ ಮೊಮ್ಮಗಳು. ಹಲೋ, ನಮಸ್ಕಾರ ಗುರುಜಿ. ಅರಿವಂ ಗುರುಜಿ. ನಾರಾಯಣ, ಹೇಳಿಪ್ಪ, ಏನು ಮನೆ ಬಗ್ಗೆ? ಮೊಮ್ಮಗಳು ಬಂದಿದ್ದಾಳೆ, 1 ವರ್ಷ ಹುಟ್ಟಿದಾಳೆ. ಇವಾಗ 1 ವರ್ಷ ಆಗಿದೆ ಗುರುಜಿ. ಏನು ಮಗಳ ಮಗನ ಮಗಳ? ಮಗನು ಮಗಳು ಗುರುಜಿ. ಓಕೆ, ಮೊದಲನೇ ಮಗುನಾ? ಮೊದಲನೇ ಮಗು ಗುರುಜಿ. ಇದು ಓಕೆ. ನಕ್ಷತ್ರಕ್ಕೆ ಬಂದಿದ್ದಾಳೆ ಗುರುಜಿ. ಭರಣಿ ನಕ್ಷತ್ರ. ಈ ನಕ್ಷತ್ರಕ್ಕೆ ಯಾಕೆ ಬಂದಿದ್ದಾಳೆ ಅನ್ನೋದೇ ಒಂದು ಕಾರಣ ಬೇಕಾಗಿದೆ ಗುರುಜಿ. ಅವಳು ಬಂದಿದ್ದಾಳ, ನೀವು ತಗೊಂಡಿದ್ದೀರಾ? ಅವ್ಳು ಬಂದಿದ್ದಾಳೆ ಗುರುಜಿ. ತಗೊಂಡಿರೋದೇ ಗುರುಜಿ. ಅಲ್ಲ, ಮಗು ನಾವು ತಗೊಳ್ಳೋದ ದೇವ್ರು ಕೊಡೋದ ಅಂತ? ಗುರುಜಿ, ದೇವ್ರು ಕೊಡೋದು, ನಾವು ತಗೊಳ್ಳೋದೆ ಅಂತ. ನಾವು ಮಗು ಬೇಕಂತ ತಗೋತಾರೆ ಗುರುಜಿ. ಅಲ್ಲಲ್ಲ, ನಾನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಕಾರಣ ನಾವು ಹೇಳೋದು ಒಂದು ನಡ್ಕೊಳ್ಳೋದು ಒಂದು ಮಾಡಿದಾಗ ತಪ್ಪಾಗತ್ತೆ. ನಾವು ಮೊದಲು ಅದು ಅರ್ಥ ಮಾಡ್ಕೋಬೇಕು. ದೇವರು ಯಾವುದನ್ನೇ ಕೊಟ್ಟರು ನಮಗೆ ತೊಂದರೆ ಆಗಲಿ ಅಂತ ಯಾವುದೂ ಕೊಡಲ್ಲ. ಹೌದಾ?
ಹೌದು ಗುರು. ಹಾಗಿದ್ಮೇಲೆ ನಾವು ಏನಾದ್ರು ಸಮಸ್ಯೆ ಬಂದರೆ ದೇವ್ರು ಯಾಕೆ ಇಂಥ ಮಗು ಕೊಟ್ಟ ಅಂತ ಪ್ರಶ್ನೆ ಹಾಕಿದ್ರೆ ಏನು ಮಾಡೋಣ? ಇದು ಅರ್ಥ ಆಗಬೇಕಲ್ಲ ಎಲ್ರಿಗೂ. ಹೌದು ಗುರುಜಿ, ಎಲ್ರಿಗೂ ನನ್ನ ಮುಖಾಂತರ ಎಲ್ರಿಗೂ ಅರ್ಥ ಆಗ್ಬೇಕು. ನೀವು ಹೇಳೋಂತ ಮಾತುಗಳು ಇದು ತುಂಬಾ ಜನಕ್ಕೆ, ತುಂಬಾ ಜನ ಅರ್ಥ ಮಾಡ್ಕೊಂಡು ಬದುಕಬೇಕು ಗುರುಜಿ. ನಿಮ್ಮ ಮಾತುಗಳು ಭಾರಿ ಭಾರಿ ಇದಾಗುತ್ತೆ ಗುರುಜಿ. ನಿಮ್ಮ ಮಾತುಗಳಿಂದ ಎಷ್ಟೋ ಮನುಷ್ಯರೆಲ್ಲ ಬದಲಾಗಬಹುದು. ಆ ತರ ಮಾತುಗಳು ಇದೆ ಗುರುಜಿ ನಿಮ್ಮ ಮಾತಲ್ಲಿ. ಆದರೆ ಎಲ್ರಿಗೂ ಆಸೆ ಬೇಕಂತ, ಆದರೆ ಅದನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ವೇ? ಕಷ್ಟಪಡ್ತಾ ಇದ್ದಾರೆ ಜನ. ಹೌದು ಗುರುಜಿ. ಸುಲಭವಾಗಿ ಏನಾದರೂ ಮಾತ್ರೆ ನುಂಗೋದು, ಏನಾದರೂ ತರಕಾರಿ ತಿನ್ನೋದು ಹೇಳ್ಕೊಟ್ಬಿಟ್ರೆ ಅದು ಮಾಡಿಬಿಡ್ತಾರೆ. ಹೌದು ಗುರುಜಿ. ಅದಕ್ಕೆ ರೆಡಿ ಇದ್ದಾರೆ ಜನ. ಅದಾಗಲ್ಲ. ಸೊ ಈಗ ನಿಮಗೆ ಆ ಭರಣಿ ನಕ್ಷತ್ರದ ಮಗು ಕಾರಣ ತಿಳ್ಕೋಬೇಕು. ಹೌದು ಗುರುಜಿ, ಯಾಕಂದ್ರೆ ನನ್ನ ಮಗನಿಗೆ ಹಲೋ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಗುರುಜಿ. ನನ್ನ ಮಗನಿಗೆ ಏನು ಪ್ರಾಬ್ಲಮ್ಮು? ನನ್ನ ಮಗನಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಗುರುಜಿ. ಸ್ವಲ್ಪ ಓಕೆ, ಯಾವಾಗ? ಹುಷಾರ್ ತಪ್ಪಾನ ಒಂದ್ 3 ತಿಂಗಳಿಂದ ಗುರುಜಿ, 3-4 ತಿಂಗಳಿಂದ. ನಿಮ್ಮ ಮಗನ ನಕ್ಷತ್ರ ಏನು? ಅವನದು ನಕ್ಷತ್ರ ಆರಿದ್ರ ನಕ್ಷತ್ರ ಗುರುಜಿ. ಎಷ್ಟು ವಯಸ್ಸು ಅವನಿಗೆ? ಅವನಿಗೆ 30 ವರ್ಷ ಗುರುಜಿ. ಮದುವೆ ಆಯ್ತಾ? ಆಗಿ ಒಂದು ಮಗು ಗುರುಜಿ. ಅದೇ ಮಗು. ಆ ಮಗುನೇ ಇದು ಇವಾಗ ಹೇಳ್ತಾ ಇರೋದು ನೀವು? ಹೌದು ಗುರುಜಿ, ಹೌದು. ಓಕೆ, ಆಮೇಲೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಅದನ್ನ ಮನ್ಸಿಗೆ ಹಚ್ಕೋಬೇಡಿ, ಯೋಚನೆ ಮಾಡಬೇಡಿ. ಇಲ್ಲ ಹೇಳಿ ಗುರುಜಿ, ನನಗೂ ಆರೋಗ್ಯ ಇಲ್ಲ. ಒಂದು ನಿಮಿಷ, ಅದಾಮೇಲೆ ಹೇಳೋಣ. ಆರೋಗ್ಯ ಇಲ್ಲ. ಭರಣಿ ನಕ್ಷತ್ರದ ಮಗು ಮನೆ ಒಳಗಡೆ ಪ್ರವೇಶ ಆದರೆ ಯಮಧರ್ಮರಾಜ ಬಾಗಲಲ್ಲಿ ಕಾಯ್ತಾ ಇರ್ತಾನೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು. ಒಬ್ಬರಿಗಲ್ಲ, ಇಡೀ ಕುಟುಂಬಕ್ಕೆ. ಹುಡುಗಿಯ ಮಗುವಿನ ತಂದೆಯ ಮನೆ, ತಾಯಿ ಮನೆ, ಎರಡೂ ಮನೆಗೂ ಹೊಸಲಲ್ಲೇ ನಿಂತ್ಕೊಂಡು ಯಮಧರ್ಮ ಕಾಯ್ತಾ ಇರ್ತಾನೆ. ಯಾರಿಗೆ ತೊಂದರೆ ಕೊಟ್ಟು ಯಾವಾಗ ಯಾರಿಗೆ ಬೀಳಿಸ್ತೀವಿ ಕೆಳಗಡೆಗೆ ಅಂತ. ಮಗು ಹುಟ್ಟಿದ 23 ದಿನಕ್ಕೆ ಈ ಸತ್ಯ ಹೊರಗೆ ಬಂದ್ಬಿಡಬೇಕು. ಈ ನಕ್ಷತ್ರದ ಮಗು ಬಂದರೆ ಕುಟುಂಬಕ್ಕೇನು, ಮಗುಗೇನು, ತಂದೆಗೇನು, ತಾಯಿಗೇನು, ತಾತನಿಗೇನು, ಅಜ್ಜಿಗೇನು, ಇವೆಲ್ಲ ಸತ್ಯ ಗೊತ್ತಾಗ್ಬಿಡ್ಬೇಕು. ಯಾಕೆ ಕೇಳಿಲ್ಲ ನೀವು? ಕೇಳಲಿಲ್ಲ ಗುರುಜಿ. ತಪ್ಪ್ಯಾರ್ದು? ತಪ್ಪಾಯ್ತು ನಮ್ದೇ ಗುರುಜಿ, ನಮ್ದೇನೆ. ಅಲ್ಲ, ಏನು ಕೇಳೋದು ಬಿಡು, ಹೆಂಗೋ ಬೆಳ್ಕೊಳತ್ತೆ ಅಂತನಾ? ಇಲ್ಲ ಗುರುಜಿ, ಸುಮಾರು ದಿವಸದ ಒಂದು ಮಗು 1 ವರ್ಷದಿಂದ ನಾನು ಟ್ರೈ ಮಾಡಿದೆ, ನನಗೆ ಲೈನ್ ಸಿಗ್ಲಿಲ್ಲ. ಆ ಮಗುವಿನ ಮಲಗದಾಗ ಮಗುವಿನ ಉಸಿರಾಟವನ್ನ ಗಮನಿಸಿದ್ದೀರಾ? ಮಗುದು ಗಮನಿಸಿದ್ದೇನೆ ಗುರುಜಿ. ಆ ಮಗು ಅವಳು ನೆಟ್ಟಗೆ ಮಲಗೋದೇ ಇಲ್ಲ ಗುರುಜಿ. ನಾನು ಸ್ಟ್ರೈಟ್ ಆಗಿ ಮಲಗಿಸಿದ್ರೆ ಅವಳು ಮತ್ತೆ ಮಲ್ಕೋತಾಳೆ, ದಬ್ಬಾಕೊಂಡು ಮಲ್ಕೋತಾಳೆ ಗುರುಜಿ, ಉಲ್ಟಾ ಮಲ್ಕೋತಾಳೆ. ಅವ್ರ ತಂದೆನೂ ಅದೇ ತರನೇ, ಮಗುನೂ ಅದೇ ತರನೇ. ಈಗ ಗೊತ್ತಾಯ್ತಲ್ಲ, ಈಗ ತಂದೆಯಿಂದ ಬಳುವಳಿ ಹೆಂಗ್ ಬಂದಿದೆ ಅಂತ? ಗೊತ್ತಾಯ್ತು ಗುರುಜಿ, ಗೊತ್ತಾಯ್ತು. ಈಗ ಅದಿರ್ಲಿ, ಅದಕ್ಕಿಂತ ಹೆಚ್ಚಾಗಿ ನೀವು ಜೋಪಾನವಾಗಿರಬೇಕಾದ ಕೆಲಸ ಏನಪ್ಪ ಅಂದರೆ 8 ವರ್ಷದವರೆಗೂ ಅಕಸ್ಮಾತ್ ಏನಾದರೂ ತಂದೆಗೆ ವೈಪರೀತ್ಯಗಳಲ್ಲಿ ಸಾಲದ ಕಾಟ ಆಗಬಹುದು, ಅಥವಾ ಇನ್ಯಾರು ಮಧ್ಯೆ ಎಂಟ್ರಿ ಆಗ್ಬಿಟ್ಟು ವಿಲನ್ ಎಂಟ್ರಿ ಆಗ್ಬೋದು ದಾಂಪತ್ಯದಲ್ಲಿ. ಈ ಥರದ ಅಡಚಣೆಗಳು ತುಂಬ ಜಾಸ್ತಿ ಇರುತ್ತೆ 8 ವರ್ಷದ ಮಗು ಆಗೋವರೆಗೂ. ನೀವು ಮಗುವನ್ನು ದತ್ತು ಸ್ವೀಕಾರ ಮಾಡ್ತಕ್ಕಂತಹ ಬ್ರಾಹ್ಮಣಾರ್ಥ ಒಂದು ಶಾಸ್ತ್ರ ಪದ್ಧತಿಯಲ್ಲಿ ಮಗುವನ್ನು ಪಡ್ಕೋಬೇಕು. ನಿಮ್ಗೆ ಅದೆಲ್ಲ ನಂಬಿಕೆ ಇಲ್ಲ ಅಂತ ಅನ್ಸತ್ತೆ, ನಿಮ್ಮ ಕುಟುಂಬದಲ್ಲಿ ಅದೆಲ್ಲ ಮಾಡಿಲ್ಲ ಅಲ್ಲ? ಹೌದು ಗುರುಜಿ, ಮಗನು. ಈಗ ಎರಡನೇ ವಿಷಯ, ಅವರೆಲ್ಲಾನು ಸೋಮವಾರಗಳು ಅಲ್ಲ, ಈಗ ನೀವು ಇದನ್ನ ಮಾಡ್ಕೊಳಕ್ಕೆ ನಿಮ್ಮ ಮನೇಲಿ ಆಗತ್ತಾ ಅಂತ ಕೇಳ್ತೀನಿ. ಅಕಸ್ಮಾತ್ ಈಗ ಮಗುಗೋಸ್ಕರವಾಗಿ ಮಾಡ್ಕೊಳ್ಳುವಂಥದ್ದಕ್ಕೆ ರೆಡಿ ಇದ್ದೀರಾ? ತಿಳ್ಕೊಳಕ್ಕಾಗತ್ತಾ, ಮಾಡೋಕ್ಕಾಗತ್ತಾ ಅಂತ? ತಿಳ್ಕೊತೀನಿ ಗುರುಜಿ ನಾನು. ಅದಕ್ಕೆ ಮೊದಲು ನಿಮ್ಮ ಮಗ ಆ ಮಗು ಹುಟ್ಟಿದ ದಿನ ಯಾವ ಬಟ್ಟೆ ಹಾಕ್ಕೊಂಡಿದ್ದ ಅಂತ ಗೊತ್ತಾ ನಿಮಗೆ? ಅವನಿಗೆ ನೆನಪಿದೆಯಾ? ಬ್ಲಾಕ್ ಅನ್ಸುತ್ತೆ ಗುರುಜಿ ಅವನ. ಸರಿ, ಓಕೆ, ನೆನಪಿಲ್ಲ ಅಂದರೆ ಈಗಲೂ ಕೂಡ ಮಗು ಹುಟ್ಟಿದ ವಾರದಲ್ಲಿ ಬಟ್ಟೆ ಹಾಕ್ಕೋಬೇಕು. ನಿಮ್ಮ ಮಗ ಸಾಯಂಕಾಲ 6 ಗಂಟೆ ಸಮಯದಲ್ಲಿ, 5:30 ಸಂಜೆ ಬಟ್ಟೆ ಹಾಕ್ಕೊಂಡು, ಅವ್ರಿಗೆ ಇಷ್ಟವಾದ ಬಟ್ಟೆ ಅಥವಾ ನೆನಪಿದ್ರೆ ಆ ಬಟ್ಟೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು, ಆಮೇಲೆ ಅರ್ಧೋಗಿರೋದು, ಹಳೇದಲ್ಲ, ಚೆನ್ನಾಗಿರೋ ಬಟ್ಟೆನೇ ಹಾಕ್ಕೋಬೇಕು. ಹಾಕ್ಕೊಂಡು ಮಗು ಮುಖ ನೋಡ್ಬಿಟ್ಟು ಸೂರ್ಯ ಮುಳುಗಿದ ಮೇಲೆ ಮನೆ ಹೊರಗೆ ಹೋಗಿ ಸ್ನಾನ ಮಾಡಬೇಕು, ಬಟ್ಟೆ ಸಮೇತ ಸ್ನಾನ ಮಾಡಿ, ಅದಾದಮೇಲೆ ಮತ್ತೆ ಒಳಗಡೆಗೆ ಬರುವಾಗ ಒಂದು ಬೇರೆ ಲುಂಗಿ ಹಾಕ್ಕೊಂಡು ಬಟ್ಟೆ ಅಲ್ಲೇ ಬಳಸಾಕಿ ಮನೆ ಒಳಗಡೆ ಬಂದು ಮತ್ತೆ ಸ್ನಾನ ಮಾಡಬೇಕು. ಆಮೇಲೆ ಹೊರಗಡೆ ಹೋಗಿ ಆ ಬಟ್ಟೆಯನ್ನು ನೀಟ್ ಮಾಡಿ ಒಣಗಾಕಿ ಐರನ್ ಮಾಡಿ ಅದಕ್ಕೊಂದು 200-500 ಇಟ್ಟು ಮುಖದಿಂದ ಇಳಿ ತೆಗೆದು
ಮಗು ಹುಟ್ಟಿದ ದಿನ ಅಥವಾ ಶನಿವಾರ ದಿನ ಯಾರ ಭಿಕ್ಷುಕರಿಗೆ ದಾನ ಕೊಡಬೇಕು ಅದನ್ನು. ಹಾ ಇದು ಮಗು ಹುಟ್ಟಿದ್ದಕ್ಕೆ ತಂದೆಗೆ ಮಾತ್ರ ಸೂತಕ, ಕುಟುಂಬಕ್ಕೆಲ್ಲ ಬರಲ್ಲ. ಹಾ ಓಕೆ ಗುರುಜಿ. ತಂದೆಗೆ ಮಾತ್ರ ಮಗುವಿನಿಂದ ಸೂತಕ ಇರುತ್ತೆ. ತಂದೆಗೆ ಯಾವುದೇ ದೋಷಗಳು ಮಗುವಿನಿಂದ ಬರ್ತಕ್ಕಂಥದ್ದಕ್ಕೆ ಆವತ್ತೊಂದು ಪ್ರಾಯಶ್ಚಿತ್ತ ಆಗುತ್ತೆ ಅಂತಕ್ಕಂಥದ್ದು. ಹಾ ಅದನ್ನು ದಾನ ಕೊಟ್ಟು ಬಂದು ಮತ್ತೆ ಮನೆ ಒಳಗಡೆ ಬಂದು ತುಪ್ಪದ ದೀಪ ಹಚ್ಚಿ, ತುಂಬ ಒಳ್ಳೆಯದು ತುಪ್ಪದ ದೀಪವನ್ನು ನೋಡಬೇಕು. ಹಿಂದಿನ ಕಾಲದಲ್ಲಿ ಕೆಂಡ ಇರೋ ಒಲೆ ಇರ್ತಿತ್ತು, ಬಂದು ನೋಡ್ತಿದ್ರು, ಅದಕ್ಕೆ ಏನೂ ದುರಂತಗಳು ಆಗ್ತಿರಲಿಲ್ಲ. ಇವತ್ತು ಕೆಂಡ ಅನ್ನೋದು ಎಲ್ಲಿದೆ, ವಾಟ್ ಅನ್ನೋ ಮಟ್ಟ ಕೊಟ್ಟೋಗಿದ್ದೀವಿ. ಎಲ್ಲಿ ಕೆಂಡ ಇಲ್ವಲ್ಲ. ಹೌದು ಗುರುಜಿ. ಹಾಂ, ಈಗ ಏನಿದ್ರು ಸ್ಟವ್ವೇ ಹಚ್ಚಬೇಕು. ಹಾಂ, ನಮ್ಗೆ ಏನೂ ಇಲ್ಲ, ಅದಕ್ಕೆ ನಾವು ಹಿಂಗೆ ಬದುಕ್ತಾ ಇರೋದು. ಅದಕ್ಕೆ ಇಷ್ಟು ಕೆಲಸ ಮಾಡಿದ ಮೇಲೆ ನಿಮ್ಮ ಮಗ ಇದೆಲ್ಲ ನಂಬ್ತಾನ, ಟೈಮ್ ಸರಿ ಕರೆಕ್ಟಾಗಿ ಇದೆಲ್ಲ ಕೇಳ್ಕೊಂಡು ನಂಬ್ತಾನ ಅಂತಕ್ಕಂಥದ್ದು ಮೊದಲು ತೀರ್ಮಾನ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಮಾಹಿತಿಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದೆಲ್ಲರಿಗೂ ಸಮ್ಮತ ಇದ್ದರೆ ಮಾತ್ರ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ, ಹೇಳ್ಕೊಡೋಣ. ಇಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ನಾವು ಇದಕ್ಕೆಲ್ಲ ಭಾಷಣ ಮಾಡಲಿಕ್ಕಾಗಲ್ಲ. ಈಗ ಹೇಳ್ಕೊಟ್ಟೋದೇ ಟೈಮ್ ಜಾಸ್ತಿ ಆಗಿದೆ. ದಯವಿಟ್ಟು ಮೊದಲು ಆ ಮಗುವನ್ನು ಶುದ್ಧೀಕರಣ, ಕುಟುಂಬಕ್ಕೆ ಬಂದಿರೋದು ನಿಮ್ಮನ್ನು ಶುದ್ಧಿ ಮಾಡೋಕ್ಕೆ ಬಂದಿದೆ ಮಗು, ತಪ್ಪಾಗಿ ತಿಳ್ಕೊಬೇಡಿ, ಮಗು ಮೇಲೂ ಹಾಕಬೇಡಿ, ಆರೋಗ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ನಿತಿನ್ ಅಂತ ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ಕಾರ ನಿತಿನ್ ಅವರೇ. ನಮಸ್ತೆ ಮೇಡಮ್. ರೈಟ್, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನಿತಿನ್ ಅವರು? ಮೇಡಮ್ ನಮ್ಮ ಬಗ್ಗೆ ನಕ್ಷತ್ರ ತಿಳಿಸಿ. ಅನುರಾಧ ನಕ್ಷತ್ರ ಮತ್ತು ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳು. ನಾರಾಯಣ ಹೇಳಿ, ಏನು ಮಾಡ್ತಾ ಇದ್ರಾ? ಗುರುಗಳೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೆ ಈಗ. ಇದು ಮಾಸ್ಟರ್ಸ್ ಮಾಡ್ಕೊಂತಾನೆ. ಏನಾಗಬೇಕಿತ್ತು ನಮಗೆ? ನಮಗೆ ಆರೋಗ್ಯದ ಬಗ್ಗೆ ಮತ್ತೆ ಸ್ವಲ್ಪ ಲೈಫ್ ಬಗ್ಗೆ ಗೊತ್ತಾಗ ಸೊಲ್ಯೂಷನ್ ಸಿಗುತ್ತೇನೋ ಅಂತ ಕಾಲ್ ಮಾಡಿ. ಎಷ್ಟು ವಯಸ್ಸು ನಿಮಗೆ? ಇವಾಗ 24 ಗುರುಗಳು. ಓಕೆ, ಈಗ ನಿಮ್ಮ ವಿಚಾರದಲ್ಲಿ ಮನಸ್ಸಿಗೆ ನಮಗೆ ಆರಾಮಾಗಿ ಖುಷಿಯಾಗಿದ್ದೀನಿ ಅಂತಾನ, ಬೆಳಗ್ಗೆ ಆಯಿತು ಅಂದರೆ ಬರೀ ಆತಂಕದಲ್ಲೇ ಇರ್ತೀನಿ ಅಂತಾನ, ಯಾವ ತಗೋತೀರಾ? ಆತಂಕ ಸೆಕೆಂಡ್ ಇದನ್ನ ಗುರು. ಓಕೆ, ಬೆಳಿಗ್ಗೆ ಹೇಳ್ತಕ್ಕಂಥದ್ದು ತುಂಬ ಚೆನ್ನಾಗಿ ಖುಷಿಯಾಗಿ ಹಾಸಿಗೆಯಿಂದ ಹೇಳೋಕ್ಕಾಗತ್ತಾ? ಕೆಲವು ದಿನಗಳು ಹಂಗೆ ಎದಿರ್ತೀನಿ ಗುರುಗಳು, ಕೆಲವು ದಿನಗಳು ಹಿಂಗೆ. ಅಲ್ಲ, ಎಲ್ಲ ದಿನವೂ ಶುಭ ಚೆನ್ನಾಗಿ ಖುಷಿಯಾಗಿರ್ಬೇಕಲ್ವಾ? ಹೌದು ಗುರು. ಕೆಲವು ದಿನ ಹೀಗೆ, ಕೆಲವು ದಿನ ಹಾಗೇನೆ. ನಿಮ್ಗೆ ಲೈಫಲ್ಲಿ ಏನು ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ಅಯ್ಯೋ ಇದು ಮುಡಿಯೋ ಕಾಮನ್ ಅಂತ ಅಂದ್ಕೊಂಡ್ಬಿಡ್ತೀರಣ್ಣ. ಹಂಗೆ ಆಗೋಗ್ಬಿಟ್ಟಿದೆ ಗುರುಗಳು, ಅದಕ್ಕೆ ಕಾಲ್ ಮಾಡಿ. ಯಾಕಿದೆಲ್ಲ ನಿಮ್ಮ ಮನೇಲಿ ಅಭ್ಯಾಸ ಇಲ್ವಾ? ಕೇಳೋದು, ಮಾಡೋದು, ತಿಳ್ಕೊಳ್ಳೋದು, ಅಥವಾ ನಿಮಗೂ ಅಭ್ಯಾಸ ಇಲ್ವಾ, ಗೊತ್ತಿಲ್ವಾ, ಹೇಗೆ? ಗುರುಗಳೇ ನಾನು ಕೇಳಲ್ಲ, ಬಟ್ ಮನೇಲಿ ಕೇಳೋದು ಮಾಡ್ತಾರೆ. ನಿನ್ಗೆ ನಂಬಿಕೆ ಇಲ್ವಾ ಅಣ್ಣ? ನಂಬಿಕೆ ಇದೆ ಗುರುಗಳೇ. ಮತ್ತು ಯಾಕೆ ತಿಳ್ಕೊಳ್ಳಿಲ್ಲ? ನಾನು ಯಾರು? ಪ್ರತಿಯೊಬ್ಬರಿಗೂ ಕ್ವಶನ್ ಹಾಕೋಬೇಕು, ನಾನು ಯಾರು ಹಾಕೋಬೇಕಾ ಬೇಡವಾ? ಅಕ್ಕಪಕ್ಕ ಗುರುಗಳೇ, ಅದೇ ಪ್ರೊಸೆಸ್ ಎಲ್ಲ ಇರೋದು, ಬಟ್ ಇನ್ನೂ ಸಿಕ್ಕಿಲ್ಲ ಅಲ್ಲ ಸೊಲ್ಯೂಷನ್. ಓ, 24 ವರ್ಷದವರೆಗೂ ಸಿಕ್ಕಿಲ್ಲ. ಅದು ಈಗ ಕರೆ ಮಾಡಿದ್ರೆ ಸಿಕ್ಕೋದಕ್ಕೆ ಈಗ ಸಿಕ್ತು ಅಂತ ಅನ್ಕೊಳ್ಳೋದಾ? ಇಲ್ಲ ಗುರುಗಳೇ, ಒಂದು ನಂಬಿಕೆ ಅಷ್ಟೇ, ಸಿಗ್ಬೋದೇನೋ ಅಂತ. ಓಕೆ, ಇಲ್ಲಿ ಈ ಅನುರಾಧ ನಕ್ಷತ್ರ ವಾರ ಹುಟ್ಟಿದ್ದು ಯಾವುದು? ಸೋಮವಾರ ಗುರುಗಳು. ಓಕೆ, ಇಲ್ಲಿ ಒಂದು ವಿಷಯ, ಬುದ್ಧಿ ಜಾಸ್ತಿ ಓಡಿಸುವಂಥ ನಕ್ಷತ್ರ ಯಾವುದು ಅಂದರೆ ಅನುರಾಧ. ಹಾಂ ಗುರುಗಳು. ತುಂಬ ಬುದ್ಧಿ ಓಡಿಸಿ ಬದುಕಬೇಕಾ, ಹೃದಯವನ್ನು ಬಳಸಿ ಬದುಕಬೇಕಾ ಅಣ್ಣ? ನನ್ನ ಜೀವನ ಬರೀ ಬುದ್ಧಿ ಒಂದಾಗಿದೆ ಗುರುಗಳೇ, ಹೃದಯ ವರ್ಕೌಟ್ ಆಗಲ್ಲ. ನಿನ್ಗಾಗಲ್ಲ ಅಂದ್ರೆ ಪ್ರಪಂಚಕ್ಕೆ ಆಗಲ್ಲ ಅಂತನಾ? ಪ್ರಪಂಚಕ್ಕೆ ಆಗಲ್ಲ ಅನ್ನೋದು ಇತ್ತೀಚೆಗೆ ಅರಿವು ಗುರುಗಳು. ಅಂದರೆ ಹೃದಯ ಬೇಡ ಅಂತ್ಯಾ? ಕೆಲ್ಸಕ್ಕೆ ಬರಲ್ಲ ಗುರುಗಳೇ, ಸುಮ್ಮನೆ ಹೆಸರಿಗೆ ಅಷ್ಟೇ. ಎಲ್ಲ ಚೆನ್ನಾಗಿದ್ದ ಮಾತಾಡಕ್ಕೆ ಚೆನ್ನಾಗಿರುತ್ತೆ. ಅಲ್ಲ, ಹೃದಯನೇ ಬೇಡವಾ? ನಮಗೆ ಹೃದಯ ಬೇಡವಾ? ಹಾಗಾದ್ರೆ ಚೆನ್ನಾಗಿರೋದು ಬೇಡವಾ? ಅಂದ್ರೆ ಹಾರ್ಟ್ ಬೇಕು ಗುರುಗಳೇ, ಹೃದಯ ಅಂದ್ರೆ ಇದನ್ನ ಹೇಳಿದ್ದು ಮೆಂಟಲಿ ಲಾಜಿಕ್ ಆಗಿ ಬದುಕ. ಓ, ಲವ್ ಸಿಂಬಲ್ ಅವ್ರು ಹೇಳ್ತಿರೋ ಹೃದಯ ಬೇರೆ ಗುರುಜಿ. ನಾನು ಕೇಳ್ತಾ ಇರೋದು ಮನುಷ್ಯನ ನಮಗಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಹೃದಯ ಬೇಕಾ ಬೇಡವಾ ಅಂತ. ಬೇಕು ಗುರು. ಹೃದಯವನ್ನು ಬಳಸಿ ಬದುಕಬೇಕಾ, ಬುದ್ಧಿಯನ್ನು ಬಳಸಿ ಬದುಕಬೇಕಾ? ಅಂದರೆ ಮೆದುಳನ್ನು ಬೆಳೆಸಿ ಬದುಕಬೇಕಾ? ಎರಡೂ ಬೇಕು ಗುರುಗಳೇ. ಹಂಗಾಗಲ್ಲ ಅಣ್ಣ. ಹೃದಯವನ್ನು ಗುರುತಿಸುವುದೇ ಕಲಿಬೇಕು. ಹಾಂ ಗುರುಗಳೇ. ಬುದ್ಧಿ ಹತ್ರಕ್ಕೆ ಹೋಗಬಾರ್ದು. ಸರಿ ಗುರುಗಳೇ. ಬುದ್ಧಿ ನಮ್ಮನ್ನು ಸುಟ್ಟಾಕ್ಬಿಡುತ್ತೆ. 5 ರೂಪಾಯಿ ಸಿಕ್ತು, 500 ಸಿಕ್ಕಬಾರ್ದಾ ಅನ್ಸುತ್ತೆ ಬುದ್ಧಿ. ಹಾಂ ಗುರುಗಳೇ. ಅಲ್ವಾ? ಹೃದಯ ಹಾಗಲ್ಲ. ಸಿಕ್ತಪ್ಪ, ತುಂಬ ಖುಷಿ ಆಯಿತು, ಇದು ಸ್ವರ್ಗ ಸಿಗುತ್ತೆ ಹೃದಯದಿಂದ. ಮೆದುಳನ್ನು ಬಳಸಿದ್ರೆ ನರಕ ಸಿಗುತ್ತೆ. ಟೆನ್ಷನ್. ಇದು ಇಷ್ಟು ವಿಚಾರ ಯಾಕೆ ಹೇಳಿದೆ ಅಂದರೆ, ನಿನ್ನ ದಿನಚರಿಯನ್ನು ಸರಿ ಮಾಡ್ಕೋ. ನಿನ್ನ ದಿನಚರಿ ಚೆನ್ನಾಗಿಲ್ಲ.
ಹಾ ಗುರುಗಳೇ. ಊಟ ಮಾಡೋ ಸಮಯ, ಮಲಗೋ ಸಮಯ, ಬೆಳಗ್ಗೆ ಏಳೋ ಸಮಯ ಚೆನ್ನಾಗೈತೆ ಅಣ್ಣ ನಿಂದು ದಿನಚರಿ? ಗುರುಗಳೇ ಈಗ 6 ತಿಂಗಳಿಂದ ಚೆನ್ನಾಗಿಲ್ಲ ಗುರುಗಳೇ, ಎಲ್ಲ ಲೇಟ್ ಆಗಿದೆ ಹೇಳ್ತಿರೋದು. ಅಣ್ಣ 6 ತಿಂಗಳಲ್ಲ, ನಿಮ್ಮ ಅಮ್ಮನ ಹೊಟ್ಟೆಲಿ ಇತ್ತಾಗಿಂದ ನಿಮ್ಮ ಅಮ್ಮನಿಗೂ ಸೇರಿಸಿ ಹೇಳ್ತೀನಿ ನಾನು. ಇವತ್ತೊಂದಲ್ಲ ಕತೆ ಇದು. ನಿಮ್ಮಮ್ಮನ ಹೊಟ್ಟೆಲಿ ನೀನು ಇರಬೇಕಾ, ನಿಮ್ಮಮ್ಮ ಯಾವ ಪಟ್ಟಕ್ಕೆ ಪರದಾಡಿದರೆ ನಿದ್ದೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಅಂತ ಗೊತ್ತಾಗತ್ತೆ. ಆ ಕಾರಣದಿಂದನೇ ಅನುರಾಧ ನಕ್ಷತ್ರ ಮಗು ಬರೋದು. ತಾಯಿಯಲ್ಲಿ ಏನು ಟೈಮ್ ಟೇಬಲ್ ಇರುತ್ತೋ ಮಗು ಪ್ರಿಂಟ್ ಆಗಿರುತ್ತೆ, ಅದೇ ಬರೋದು. ಹುಟ್ಟಿದ ಮೇಲೆ ತಾಯಿಯಿಂದ ಎಲ್ಲ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮಗು ಹುಟ್ಟಿತು ಹೊಸದು ಅನ್ಕೋತಾರೆ, ಮಗು ಹೊಸದಲ್ಲ, ಹಳೇದೇ. ಜನನ ವಸ್ತು ಅಷ್ಟೇ, ದೇಹ ಯಾವ ಕಾರಣಕ್ಕೂ ಹಳೇದೇ, ಅದು ವಂಶದ್ದು. ನಮ್ಗಿನ್ನೂ ಅರ್ಥ ಆಗಿಲ್ಲ. ಅರ್ಥ ಆಯ್ತಾ ನಾನು ಹೇಳಿದ್ದು? ನೀನು ಫಸ್ಟು ಕೆಲಸ ಮಾಡಬೇಕಾಗಿರೋದು ಇಷ್ಟೇ, ಬೆಳಿಗ್ಗೆ ಕರೆಕ್ಟಾಗಿ 5 ಗಂಟೆ ಒಳಗಡೆ ಸ್ನಾನ ಆಗಬೇಕು, ಸಂಜೆ ಊಟ ಆಗಬೇಕು, ರಾತ್ರಿ ಊಟ ಮಾಡಬೇಡ. ಸರಿ ಗುರು. 6:30ಗೆ ಊಟ. 3 ದಿನ ಟ್ರೈ ಮಾಡ್ಬೇಕು ನೀನು. ಯಾವ ಕೆಲಸ ಇದ್ರು ಸೈಡ್ಗೆ ಹಾಕು. 3 ದಿನ ಅಥವಾ 5 ದಿನ ಬಾಳೆಯಲ್ಲಿ ಊಟ, ಬೆಳಗ್ಗೆ ಸಂಜೆ ಅರ್ಧ ಗಂಟೆ ವಾಕ್ ಮಾಡು. ಒಂದು 5 ದಿವಸ ಟ್ರೈ ಮಾಡಿ ನೋಡು, ನಿನ್ನ ಮನಸ್ಸಿಗೆ ಎಷ್ಟು ಚೇಂಜ್ ಆಗುತ್ತೆ, ನಿನ್ನ ದೇಹ ಎಷ್ಟು ಚೇಂಜ್ ಆಗುತ್ತೆ, ನಿನ್ಗೆ ಏನು ಪಾಸಿಟಿವ್ ಎನರ್ಜಿ ಬರುತ್ತೆ, ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ನಿನ್ನ ಲೈಫಲ್ಲಿ. ಆಮೇಲೆ ನೀನು ಇಲ್ಲ ತಿಳ್ಕೊಳ್ಳೇಬೇಕು ಅಂತ ಆಸೆ ಇದ್ದರೆ ನೇರವಾಗಿ ಭೇಟಿಯಾಗೋದೋ ಕೇಳೋದೋ ಮಾಡೋದೋ ನಿಮ್ಮ ಮನೆಯಲ್ಲಿ ಮಾತಾಡಿ ಡಿಸೈಡ್ ಮಾಡು. ಪ್ರತಿಯೊಂದು ನಿನಗೆ ನಿನ್ನ ಅನುರಾಧ ನಕ್ಷತ್ರಕ್ಕೆ ಕಾರಣ ಏನು, ಏನು ಕುಟ್ಟದೆ, ಏನು ಮಾಡೋಕ್ಕೆ ಕುಟ್ಟದೆ, ಇದು ಸತ್ಯ ತಿಳ್ಕೊ. ಆಟೋಮೆಟಿಕಾಗಿ ಏನು ಬೇಕೆಲ್ಲ ನೀನೇ ಮಾಡ್ಕೊ. ಎಲ್ಲೂ ಕೇಳಬೇಡ, ಯೋಚನೆ ಮಾಡಬೇಡ, ಭಯ ಬೀಳಬೇಡ. ಒಳ್ಳೆಯದಾಗಲಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಗುರುಜಿ. ಸಹಜವಾಗಿ ನಾವು ಪ್ರತಿದಿನ ಒಂದೊಂದು ವಿಚಾರ ಇಟ್ಕೊಂಡು ಮಾತಾಡಬೇಕಾದ್ರೆ ಬಹಳಷ್ಟು ಜನ ಅದರಿಂದ ಮನ ಪರಿವರ್ತನೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತಿನ ಸಬ್ಜೆಕ್ಟಿಗೆ ಪೂರಕವಾಗಿ ಕೇಳೋದಾದರೆ, ಈಗ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ನಾವು ಭಗವಂತನ ಅಣತಿ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಆಚೆ ಈಚೆ ಆಗಲ್ಲ ಅಂತ ಹೇಳೋದ್ರಿಂದಾಗಿ, ಅಷ್ಟು ನಂಬಿಕೆ ಭಗವಂತನ ಮೇಲೆ ಇರೋದ್ರಿಂದಾಗಿ, ಭಗವಂತನ ದೃಷ್ಟಿಯಲ್ಲಿ ಮನುಕುಲದ ಎಲ್ಲ ಜೀವಿ ಮಕ್ಕಳೇ ಆಗಿರೋದ್ರಿಂದಾಗಿ ಒಬ್ಬರು ಸುಖವಾಗಿರ್ತಾರೆ, ಒಬ್ಬರು ಕಷ್ಟದಲ್ಲಿರ್ತಾರಲ್ಲ. ಯಾಕೆ ಈ ಇಂಬ್ಯಾಲೆನ್ಸು? ಇಲ್ಲಿ ಒಂದು ವಿಚಾರಮ್ಮ, ಈಗ ನಾವು ಆ ವಿಷಯ ಹೇಳಲೇಬೇಕಾಗತ್ತೆ. ನೀನು ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಇದು ಸತ್ಯ ಕೂಡ. ಅದರಲ್ಲೂ ನೀನು ಹೇಳ್ದಂಗೆ ಭಗವಂತನ ದೃಷ್ಟಿಯಲ್ಲಿ ಯಾರಿಗೂ ಮಾರ್ಕ್ಸ್ ಕೊಡಲ್ಲ, ಮಾರ್ಕ್ಸೇ ಇಲ್ಲ ಭಗವಂತ. ಯಾಕೆ ಹಂಗೆ ನಾವು ಅವ್ರನ್ನ ಪೂಜೆ ಮಾಡೋಂಗೆ ಇರಲಿಲ್ಲ, ಭಗವಂತ ಏನಂತ ಒಪ್ಕೊಳ್ಳೋಂಗೆ ಇರಲಿಲ್ಲ. ಸೊ ಭಗವಂತ ಯಾವ ಕಾರಣಕ್ಕೂ ಎಲ್ಲರಿಗೂ ಒಂದೇ. ಹೌದು. ಹಾಗಿದ್ಮೇಲೆ ನಿಜಕ್ಕೂ ಕೇಳಿದ ಪ್ರಶ್ನೆ ಸತ್ಯನೇ. ಅದ್ಯಾಕೆ ಇದು ಈ ಥರ, ಇದ್ಯಾಕೆ ಈ ಥರ? ಹೌದು. ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಯಾವುದೇ ತಾಯಿ ತಂದೆ ಆದ್ರೂ ಅವ್ರಿಗೊಂದು ಇವ್ರಿಗೊಂದು ಮಾಡಲ್ಲ. ಈಗ ಭಗವಂತನನ್ನ ನಂಬಿ ನಾವು ಬದುಕ್ತಾ ಇದ್ದೀವಿ, ಎಲ್ಲವನ್ನು ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಪ್ರತಿಯೊಂದು ಅದು ನಾನು ಬಿಟ್ಟು ಶಾಸ್ತ್ರ ಕೇಳದೆ, ಶಾಸ್ತ್ರದಲ್ಲಿ ಇಲ್ಲದೆ ಏನು ಕೇಳದೆ ಏನು ಮಾಡ್ತಾರ ಸ್ವಾಮಿ, ಎಲ್ಲ ಅದೇ ಥರನೇ ಮಾಡ್ಕೊಂಬಂದಿದ್ದೀನಿ ಅಂತಾರೆ. ಅವ್ರಿಗಿರುವಷ್ಟು ಕಮಿಟ್ಮೆಂಟ್ ಅರ್ಧ ಊರಿಗೆ ಹಂಚ್ಬೋದು, ಅಷ್ಟು ಕಮಿಟ್ಮೆಂಟ್ ಇರುತ್ತೆ. ಹೌದು. ಎಲ್ಲೋ ಹೋಗ್ತಾನೆ, ಯಾನಲ್ಲೋ ಮಾಡ್ತಾನೆ, ಹೆಂಗೋ ಮದುವೆ ಮಾಡ್ಕೊಂಡ್ಬಿಡ್ತಾನೆ, ಏನೋ ಬರ್ತಾನೆ, ಹೆಂಗೋ ಆಸ್ತಿ ಮಾಡ್ಬಿಡ್ತಾನೆ, ಹೆಂಗೋ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿ ಅವನೇ ಅಂತ ಕ್ಲೀನಾಗಿ ತೋರಿಸ್ಬಿಡ್ತಾರೆ. ಅದು ಇವತ್ತೊಂದಲ್ಲ, ಹಿಂದೆ ಇಟ್ಟಿದ್ದ ಈಗ ಬಂದೈತೆ. ಇವ್ನು ಪೂಜೆ ಮಾಡಿದ್ರು ಬಂದ್ಬಿಡುತ್ತೆ, ಪೂಜೆ ಮಾಡದೇ ಇರೋ ಬರುತ್ತೆ. ಬ್ಯಾಂಕಲ್ಲಿ ದುಡ್ಡು ಇರ್ಬೇಕಾದ್ರೆ ಕೊಡ್ತಾರೆ. ಸ್ನಾನ ಮಾಡಿಲ್ಲ ಹೋಗು ವಾಪಸ್ ಅಂತ ಹೇಳಲ್ಲ, ಹೌದಲ್ಲ? ಹಾಗೆ ನಮ್ಮಲ್ಲಿ ಇದೊಂದು ವ್ಯತ್ಯಾಸ ಏನಕ್ಕೆ ಬರುತ್ತೆ ಅಂದ್ರೆ, ಹಿಂದೆ ಏನ್ ಇಟ್ಟು ಬಂದಿದ್ದೀರೋ ಅದು ಈ ಜನ್ಮದಲ್ಲಿ ನಿಮ್ಗೆ ಸದಾ ಜೊತೆಯಲ್ಲೇ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಒಂದು ಮಗು ಹುಟ್ಟಿದ ತಕ್ಷಣ ತಂದೆ ತಾಯಿ ಆಸ್ತಿ ಸಡನ್ ಅಂತ ಏಟ್ಬಿಡತ್ತೆ. ಮಗು ಹುಟ್ಟಿದ ತಕ್ಷಣ ಆ ಮಗು ಮೇಲೆ ಹಾಕ್ತಾರೆ, ಮಗು ಹುಟ್ಟಿದ ಮೇಲೆ ಹಿಂಗೆ ಕಳ್ಕೊಂಡೆ ಅಂತ. ಯಾಕೆಂದ್ರೆ ಆ ಮಗು ಶ್ರೀಮಂತಿಕೆಯಲ್ಲಿ ಬದುಕಬಾರದು ಅಂತಾನೆ ಆ ಕರ್ಮದಲ್ಲಿ ಈ ಆಸ್ತಿ ಹೊಟ್ಟೋಗುತ್ತೆ. ಆ ಮಗು ಶ್ರೀಮಂತಿಕೆಯಲ್ಲೇ ನಾನು ಬದುಕಬೇಕು ಅಂದ್ರೆ ಇವ್ರು ಬಡವರಾಗಿದ್ರು ಶ್ರೀಮಂತರಾಗ್ತಾರೆ ಅವರು. ಗೊತ್ತಾಯ್ತು. ಇದರ ಅರ್ಥ ಮಗುವಿನಲ್ಲೇ ಬಂದಿರತಕ್ಕಂಥ ಸತ್ಯ. ಗಂಡ ಹೆಂಡತಿ ವಿಷಯ ಆಮೇಲೆ, ಅಂದ್ರೆ ಮಗು ಅನುಭವಿಸ್ಬೇಕಾದ್ರೆ ಬಡತನ ಅಂದ್ರೆ ಹೋಗುತ್ತೆ, ಶ್ರೀಮಂತಿಗೆ ಅಂದ್ರೆ ಬಂದಿರುತ್ತೆ. ಇದು ಮಗುವಿನಿಂದ ಬರ್ತಕ್ಕಂಥದ್ದು. ಇದಕ್ಕೆ ಹೇಳ್ಬಿಡ್ತೀನಿ, ಪೂರ್ತಿ ಮುಗಿಸ್ಬಿಡ್ತೀನಿ. ಇದಕ್ಕೆ ಕಾರಣ ಏನು ಹಂಗಾದ್ರೆ? ಇವ್ರೇನು ಸ್ಪೆಷಲ್ಲು? ಆ ಮಗು ಯಾಕೆ ಹಿಂಗೆ, ಈ ಮಗು ಹಿಂಗೆ? ಇದು ಪ್ರಶ್ನೆ ಬರುತ್ತೆ. ಹೌದು. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮದುವೆ ಮಾಡುವಾಗ, ಮದುವೆ ಮಾಡಿದ ದಿನ ನಾವು ಮದುವೆ ಎಲ್ಲ ಮುಗಿಸಿ ಆದ್ಮೇಲೆ ಕೊನೆಯಲ್ಲಿ ಎಲ್ಲಿಗೆ ಹೋಗ್ತಾರೆ? ಹೆಣ್ಣು ಗಂಡು ಕೈ ಹಿಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅರುಂಧತಿ ನಕ್ಷತ್ರ ಅದರ ಇರುತ್ತ ಅವಾಗ? ಇಲ್ಲ. ಓಕೆ. ನಿಜಕ್ಕೂ ಹೇಳ್ಬೇಕಾದ್ರೆ ಚಂದ್ರ ನಕ್ಷತ್ರ ದರ್ಶನ ಮಾಡಬೇಕು ದಂಪತಿಗಳು. ಚಂದ್ರ ಇದಾನ ಆಗ? ಇಲ್ಲ ಅಲ್ಲ, ಸುಳ್ತಾನೆ ತೋರಿಸ್ತಾರೆ. ಲೆಕ್ಕ ಹಾಕೊಳ್ಳಿ ನೋಡಿ. ಏನ್ತಾರೆ? ಕಣ್ಣು ಮುಚ್ತಾರೆ. ಏನ್ ನೋಡೋದಲ್ಲಿ ಅಂದ್ರೆ ಲೈಫ್ ಮೊದಲನೇ ಸಲ ಲೈಟ್ ಆಫ್. ಓಕೆ, ಅದಾಯ್ತು. ಎರಡನೇದು ಫಸ್ಟ್ ನೈಟ್ ಅಂತ ಮಾಡ್ತಾರೆ. ಅದಕ್ಕೆ ಇವ್ರ ಅನುಕೂಲಕ್ಕೆ ತಕ್ಕಂತೆ ಒಂದು ಮುಹೂರ್ತ ಕೇಳ್ತಾರೋ ಅವ್ರೇನು ತಗೊಳ್ಳೋ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೆ ನಿಜಕ್ಕೂ ಹೇಳ್ತೀನಿ, ಆ ರಾತ್ರಿನೂ ಕೂಡ ಗಂಡ ಹೆಂಡತಿ ಚಂದ್ರ ನಕ್ಷತ್ರನ ದರ್ಶನ ಮಾಡಿ ಆಮೇಲೆ ಮಲಗ್ಬೋದು ಬಿಡ್ಬೋದು, ಅವ್ರಿಗೆ ಸರಿದು.
ಫಸ್ಟ್ ನೈಟಲ್ಲೂ ಕೂಡ ಅದಕ್ಕೆ ಏನು ಹೇಳ್ತೇವೆ ಧರ್ಮದ ಪ್ರಕಾರವಾಗಿ ಅದು ಮಾಡೋದು ಕಷ್ಟ ಇದೆ, ತಪ್ಪಲ್ಲ, ಮಾಡೋದು ತುಂಬ ಒಳ್ಳೆಯದೇ. 3 ರಿಂದ 3:30 ಅರ್ಧ ಗಂಟೆಯಲ್ಲಿ ಮಾತ್ರ ಅವರಿಗೆ ಮುಹೂರ್ತ ಅಷ್ಟೇ. ಅದು ಬೇಗ ಅವ್ರು ಎದ್ದು ಸ್ನಾನ ಮಾಡಿ ಚಂದ್ರ ದರ್ಶನ ಮಾಡಿದಾಗ ಜೀವನ ಪರ್ಯಂತ ಅದೇ ಅಭ್ಯಾಸ ಮಾಡ್ಕೊಂಡು ಬಂದರೆ ಒಳ್ಳೆ ಸಂತಾನ, ಒಳ್ಳೆ ಆರೋಗ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ದೇವರನ್ನ ಹೊಂದಿಕೊಂಡು ಬರುವಂತಹ ಲೈನ್ ಇದು. ನಾವು ಮಾಡ್ತಾ ಇದ್ದೀವಾ? ನಾವೇನೂ ಮಾಡ್ತಾ ಇಲ್ಲ. ಹೋಗ್ಲಿ, ಮದುವೆ ಆದಮೇಲೆ ಪ್ರತಿದಿನ ಗಂಡ ಹೆಂಡತಿ ಚಂದ್ರನ್ ನೋಡಿ ಮಲಗೋ ಅಭ್ಯಾಸ ಇದೆಯಾ? ಇಲ್ಲ ಅಲ್ಲ. ನೀನು ಮಾಂಗಲ್ಯ ಕಟ್ಟಬೇಕಾದ್ರೆ ಪ್ರಮಾಣ ಮಾಡಿದ್ದೇನು ಅಂದರೆ ಮಾಂಗಲ್ಯ ಕಟ್ಟಿದ್ದಕ್ಕೂ ಸುಳ್ಳು, ಚಂದ್ರ ನೋಡಿದ್ದು ಸುಳ್ಳು, ದಿನಚರಿ ಚಂದ್ರನ ಗಮನಿಸೋದು ಸುಳ್ಳು. ಮತ್ತು ನಿಮ್ಗೆ ಒಳ್ಳೇದು ಯಾಕೆ ಬರಬೇಕು? ಎಲ್ಲಿ ಬರಬೇಕು ಅಂದರೆ ನೀವು ಹೆಸರು ಹೇಳ್ತಿರೋದು ದೇವ್ರು ನಂಬಿದ್ದೀನಿ ಅಂತ, ನೀವು ಮಾಡ್ತಿರೋದೆಲ್ಲ ಬರೀ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಇರೋದು. ಈಗ ಇವ್ರಿಗೆ ಪಾಪಿಗಳು ಅಂತ ಹೇಳ್ತಾರೆ. ದೇವರ ಹೆಸರು ಹೇಳಿ ಸುಳ್ಳು ಯಾಕೆ ಹೇಳ್ತೀರಾ? ಹೌದಲ್ಲ? ಇದು ನಮಗೆ ಬಂದಿರತಕ್ಕಂಥ ಒಂದು ದೊಡ್ಡ ಸಮಸ್ಯೆ. ಇಂಥ ವಿಚಾರವಂತಿಕೆ ಮತ್ತೊಂದು ಪ್ರಶ್ನೆ ಕೇಳೋದಾದ್ರೆ ಗುರುಜಿ, ನೀವು ಹೇಳಿದ್ರಿ ಪೂರ್ವ ಜನ್ಮದ ಸುಕೃತದ ಫಲ ಶುಭ ಆಗತ್ತೆ ಅಥವಾ ದುಷ್ಕರ್ಮಗಳನ್ನು ಮಾಡಿದ್ರೆ ದುಷ್ಫಲ ಸಿಗುತ್ತೆ ಅಂತ ಹೇಳಿ ಎಷ್ಟೋ ಜನರು ಕೇಳ್ತಾರೆ ಈ ಪ್ರಶ್ನೆಯನ್ನು. ಕಳೆದೊಂದು ಜನ್ಮ ಇತ್ತೋ ಇಲ್ವೋ, ಮುಂದಿನ ಜನ್ಮ ಇದೆಯೋ ಇಲ್ವೋ ಅನ್ನೋದಕ್ಕೆ ಯಾವ ಪುರಾವೆನೂ ಇಲ್ಲ, ಅನುಭವಕ್ಕೂ ಬರೋದಿಲ್ಲ ಅನ್ನೋದಾದರೆ ಪ್ರಸ್ತುತವಾಗಿ ಏನಿದೆ ಅದೇ ನಿಜ. ಈಗ ನಾನು ಹೆಂಗೆ ಬದುಕ್ತಿದ್ದೀನಿ ಅದೇ ನಿಜ ಆಗಿರೋದ್ರಿಂದಾಗಿ ನಾನು ಹೆಂಗೆ ಅನ್ಕೋಬೇಕು, ಕಳೆದ ಜನ್ಮದಲ್ಲಿ ನಾನು ಕರ್ಮ ಮಾಡಿದ್ದೀನಿ, ಕಳೆದ ಜನ್ಮದಲ್ಲಿ ನಂಬಾರ್ದ ಪ್ರಶ್ನೆ ಹಂಗೆ. ಅದಕ್ಕೆ ಒಂದು ವರ್ಷಕ್ಕೆ ಎಷ್ಟು ದಿನಗಳು? 365 ದಿನಗಳು. ಅದರಲ್ಲಿ 2 ದಿನ ಮಾತ್ರ ತೆಗೆದಾಕ್ಬಿಟ್ರೆ 365ರಲ್ಲಿ 2 ದಿನ ತೆಗೆದುಬಿಡೋಣ. ಇನ್ನು 363 ಶುಭಾನೇ. ಆ 2 ದಿನ ಯಾವುದು ಪ್ರಶ್ನೆ ತಿಳ್ಕೊಬೇಕಲ್ಲ. ಒಂದು, ನಾಳೆ ಬಗ್ಗೆ ಯೋಚನೆ ಮಾಡೋದು. ಇನ್ನೊಂದು, ನೆನ್ನೆ ಅನುಭವಿಸಿರೋದು. ಅಮ್ಮ, ಇದು 2ನ್ನ ಕಳೆಯುವಂಥದ್ದೇ ನಿನ್ನ ಜನ್ಮ, ಪ್ರತಿ ಜನ್ಮ, ಪೂರ್ವ ಜನ್ಮ, ಗತ ಜನ್ಮ ಎಲ್ಲವೂ ಕೂಡ. ಸಿಕ್ತಲ್ಲ ಉತ್ತರ? ನಾವು ಅದೇ ಮಾಡ್ತಾ ಇರೋದು. ನಾಳೆ ಏನಾಗುತ್ತೋ, ನನ್ನ ಮಗನ್ಗೆ ಅದು ಬರಬೇಕು, ನನ್ನ ಮಗನ ರೂಮ್ ಕಟ್ಟಬೇಕು, ಮದುವೆ ಆದರೆ ಇದೇ ಕತೆ. ಹೌದಾ? ನಿನ್ನೆ ಯಾಕಂಗೆ ಅನುಭವಿಸ್ತೇ ಅದೇ ಕತೆ. ಈ 2ರ ಮಧ್ಯೆ ಇವತ್ತು ಬಿಟ್ಬಿಡ್ತೀವಿ. ಹೌದು, ಏನು ಕುಟ್ಟದೆ ಈ ಭೂಮಿಯಲ್ಲಿ, ನಿನ್ಗೆ ಅದೇ ಅರ್ಥ ಆಗಿಲ್ವಲ್ಲ. ಇದು ಶಾಸ್ತ್ರಗಾರರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಪ್ಲಾನು ಒಂದು 75% ಅವ್ರ ಅನುಕೂಲಕ್ಕೆ ಅಂತ ಇಟ್ಕೊಳ್ಳೋಣ. ಅವರು ಬದುಕಬೇಕಲ್ಲ. 25% ಅವ್ರಿಗೊಂಚೂರು ಕೊಡ್ತಾರೆ, ಅದು ಇವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಪರಿಸ್ಥಿತಿ ಏನಂದರೆ, ಒಂದು ಮಗು ಹುಟ್ಟಿದ್ರೆ ವಾರ ಅಂತ ತಗೋತೀವಲ್ಲ, ಆ ಶುಭ ವಾರ ಅಂತಕ್ಕಂಥದ್ದು ಮಂಗಳವಾರ ಶುಕ್ರವಾರ ಒಳ್ಳೇದಲ್ಲ ಅಂತೀವಿ. ಹಂಗಾರೆ ಮಕ್ಕಳು ಹುಟ್ಟಲ್ವಾ? ಹುಟ್ಟುತ್ತಲ್ಲ. ಹೆಂಗೆ ಬಂತಲ್ಲಿ? ಆ ವಾರದ ಕ್ರಿಯೆಯಲ್ಲಿ 75% ಆ ಮಗುವಿನ ಜೀವನ ನರಕದಲ್ಲೇ ಇರುತ್ತೆ. ಶನಿವಾರ ಹುಟ್ಟಿದ್ರೆ ದುಃಖದಲ್ಲೇ ಅನುಭವಿಸುತ್ತೆ. ಉದಾಹರಣೆ ಹೇಳ್ತಿರೋದು. ಪಕ್ಷದಲ್ಲಿ ಹುಟ್ಟಿದ್ರೆ ಎಷ್ಟು ಪರ್ಸೆಂಟೇಜು ಕರ್ಮ ಧರ್ಮ ಸಿಕ್ಕಿದೆ ಅಂತ ಗೊತ್ತಾಗತ್ತೆ. ಮಾಸದಲ್ಲಿ ಏನು, ಸಂವತ್ಸರದಲ್ಲಿ ಏನು. ಅದಕ್ಕೆ ಇದೆಲ್ಲ ಮಗುಗೆ ತಗೊಳ್ಳೋದು. ನಾವು ನಕ್ಷತ್ರ ಒಂದೇ ತಗೊಳ್ಳೋದು, ಇನ್ನು ಮಿಕ್ಕಿದ್ರೆ ರಜಾ 4. ಪಂಚಾಂಗ 5 ಬೇಕು, ನಾವಿಲ್ಲ, ನಕ್ಷತ್ರ ಅಷ್ಟೇ. ಮದುವೆನೂ ಅದಕ್ಕೆ ಮಾಡೋದು, ಕೇಳೋದು ಅದಕ್ಕೇನೆ, ಸಂಕಲ್ಪ ಮಾಡೋದು ಅದಕ್ಕೇನೆ. ತಿಥಿ ಯಾರ್ದು, ಲಗ್ನ ಯಾರ್ದು, ಯೋಗ ಯಾರ್ದು ಇಲ್ಲ, ಎಲ್ಲ ರಜಾ. ಸೊ ಆ ಲೆಕ್ಕ ಆದರೆ ಪಂಚಾಂಗ ಶಾಸ್ತ್ರ ಅಂತ ಕೇಳಕ್ಕೆ ನಮ್ಗೆ ಅಧಿಕಾರ ಇಲ್ವೇ ಇಲ್ಲ. ಕಾರಣ, ಮೃತ್ಯು ಯೋಗದಲ್ಲಿ ಹುಟ್ಟಿರುತ್ತೆ ಮಗು, ಯಮಗಂಡ ಕಾಲದಲ್ಲಿ ಮಗು ಹುಟ್ಟಿರುತ್ತೆ. ಈಗ ಇಲ್ಲಿ ಶಾಸ್ತ್ರ ಹೇಳ್ತಾರೆ, ಈಗ 8 ರಿಂದ 9 ಯಮಗಂಡ ಕಾಲ ಅಂತಾನೆ, ಹುಟ್ಟಿರೋದೇ ಯಮಗಂಡ ಕಾಲ. ಅದನ್ನೇನು ಮಾಡೋಣ? ಸೊ ಈ ಥರದ್ದೆಲ್ಲ ಪ್ರತಿಷ್ಠೆ ಆಗಿರತಕ್ಕಂಥ ನಮ್ಮ ಕುಚೇಷ್ಟೆಯಿಂದ ನಾವು ಎಲ್ಲಿವರೆಗೂ ಇನ್ನೊಬ್ಬರ ಹತ್ರ ಕೈ ಕಟ್ಕೊಂಡು ಕೇಳ್ತಾ ಹೋಗ್ತೀವೋ ಅಲ್ಲಿವರೆಗೂ ಈ ರಾಮಾಯಣ ತಪ್ಪಲ್ಲ. ಖಂಡಿತ ಗುರುಜಿ, ಮಾತಾಡ್ತೀನಿ ಇದ್ರ ಬಗ್ಗೆ. ಇವತ್ತಿನ ವಿಚಾರಕ್ಕೆ ಬರೋದಾದರೆ, ಮಾತ್ರೆಗೂ ಹಾಗೂ ಭಗವಂತನಿಗೆ ಇರುವಂತಹ ಸಂಬಂಧದ ಕುರಿತಂತೆ ನಾವು ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಅನ್ನೋದಾದರೆ ಭಗವಂತನ ಕೃಪೆ ಹೇಗಿರಬೇಕು. ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಆರೋಗ್ಯದ ಕುರಿತಂತೆ ವಿಶೇಷವಾಗಿ ಮಾತಾಡ್ತಾ ಇದ್ವಿ. ಗುರುಜಿ, ಸಂಬಂಧ ಇದೆ ಅನ್ನೋದಾದರೆ ಮಾತ್ರೆ ಮತ್ತು ಭಗವಂತನಿಗೆ ನಾವು ಹೆಂಗೆ ಅದನ್ನು ಕಂಡುಕೋಬೇಕು? ಆದರೆ ಮಾತ್ರೆ ನಾವು ಧರ್ಮದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋದರೆ ಹೊಟ್ಟೆ ತಲೆ ಯಾವ್ದು ಮುಂದೆ ಇರಬೇಕು? ಹೊಟ್ಟೆ ತಲೆ ಯಾವ್ದು ಮುಂದೆ ಇರಬೇಕು? ಧರ್ಮದ ಪ್ರಕಾರ ಲೆಕ್ಕ ಹಾಕಿದ್ರೆ ನಮ್ಮ ಒಂದು ಅಭಿಪ್ರಾಯದಲ್ಲಿ ನಾವು ಓಡ್ತಾ ಇರೋದು ಏನಂದರೆ, ಮೊದಲು ಹೊಟ್ಟೆ ಮುಂದೆ ಇಟ್ಕೋತೀವಿ, ಬದುಕಬೇಕು, ಈ ಹೊಟ್ಟೆಗೆ ಏನೋ ಒಂದು ಬೇಕು. ಹೌದಲ್ಲ? ಇಲ್ಲಿರೋದು ಅಲ್ಲ, ಹೊಟ್ಟೆಯನ್ನು ಬಳಸಕ್ಕಲ್ಲ ಇರೋದು. ಮಗು ಹುಟ್ಟುವಾಗ ಹೊಟ್ಟೆ ದಪ್ಪ ಮಾಡ್ಕೊಂಡು ಬಂದಿರಲ್ಲ, ಹೌದಾ? ಪ್ರಕೃತಿದತ್ವವಾಗಿ ಬಂದಿರುತ್ತದು. ಸೊ ಹುಟ್ಟಿದ ಮೇಲೆ
ಹೆಂಗೆಂಗೋ ಬದುಕ್ಬಿಟ್ಟು ಸಾಯುವಾಗ ಒತ್ಕೊಂಡು ಹೋಗೋಕೆ ಆಗಲ್ಲ ಅನ್ನೋಷ್ಟು ಮಟ್ಟಕ್ಕೆ ತೂಕ ಇರ್ತಾರೆ. ಹೌದು. ಇದು ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಸೋಮಾರಿತನದ ಪರಮಾವಧಿ ಇದು. ನಿಮಗೆ ದೇಹನ ಹೇಗೇಗೋ ಆಗಿ ಬಳಸೋಕ್ಕೆ ನಿಮ್ಗೆ ಯಾರು ಕೊಟ್ಟಿಲ್ಲ ಇಲ್ಲಿ. ಕಾರಣ ಯಾವುದೇ ಒಂದು ಹೆಣ್ಣು ಗಂಡು ಸರಿಯಾದ ಮದುವೆ, ನಿಕಟವಾದ ಮದುವೆ, ಹಿಂಗೆ ಮದುವೆ ಅಂದರೆ ಜೀವನದಲ್ಲಿ ಹೀಗೆ ಬದುಕಬೇಕು ಅಂದರೆ ಜಾತಕ ಕುಂಡಲಿನ ಒಂದು ಸೈಡ್ ಗಿಡೋಣ. ಹೆಣ್ಣು ಗಂಡು ಪಕ್ಕ ಇವರಿಬ್ಬರು ರೆಡಿ ಇದ್ದಾರೆ, 99% ಹೆಣ್ಣು ಗಂಡು ಇವ್ರು ಮದುವೆ ಮಾಡಲೇಬೇಕು, ಕರೆಕ್ಟ್ ಇದ್ದಾರೆ ಅಂತ ಲೆಕ್ಕಾಚಾರ ಹಾಕ್ಕೊಂಡ್ರೆ ಏನು ಬೇಕಾಗತ್ತೆ ಅಂದರೆ ಹೇಳೋಕ್ಕಾಗತ್ತಾ? ಪಕ್ಕ ಯಾವುದರಲ್ಲೂ ಇವ್ರ ಕೊರತೆ ಇಲ್ಲ ಅನ್ನೋ ರೀತಿಯಲ್ಲಿ ಮದುವೆ ಸಿದ್ಧತೆ ಆಗಿರಬೇಕು. ಮದುವೆ ಆ ಥರ ಆಗ್ತಾ ಇದೆಯಾ? ಇಲ್ಲ ಇಲ್ಲ, 18 ಕೂಡಿದ್ರೆ ಸಾಕು, ಗಣಕೂಟ 50 ಮದುವೆ ಆಗುತ್ತೆ. ಸೊ ಹಾಗಿದ್ಮೇಲೆ ಏನಾಗಬೇಕಿತ್ತು ಅಂದರೆ ಎತ್ತರ ವಯಸ್ಸು, ಎತ್ತರ ವಯಸ್ಸು, ತೂಕ ಇದಿಷ್ಟು ಮ್ಯಾಚ್ ಆಗಬೇಕು. ಯಾಕೆ ಅದು ಮ್ಯಾಚ್ ಆಗಬೇಕು ಪ್ರಶ್ನೆ ಬರುತ್ತೆ. ದೇಹದಲ್ಲಿ ಸುಸ್ತು ಅಂತಕ್ಕಂಥದ್ದು ಸೃಷ್ಟಿ ಆಗೋದೇ ಅಲ್ಲಿಂದ. ಸಿಂಗಲ್ ಪಿಲ್ಲರ್ ಹಾಕ್ಬಿಟ್ಟು ಡಬಲ್ ಫ್ಲೋರ್ ಮನೆ ಕಟ್ಟಿದ್ರೆ ಕಷ್ಟ. ಗೊತ್ತಾಗ್ಲಿಲ್ಲ ಅಂದರೆ ಗೊತ್ತಾಗ್ಲಲ್ಲ, ಯಾವ ಮುದ್ರಕೊಳ್ತಾ ಗೊತ್ತಿಲ್ಲ. ಹಾಗೆ ನಾವು ಯಾವ ಕಾರಣಕ್ಕೂ ನಮ್ಮ ದೇಹ ಒಂದು ಯಂತ್ರ, ನಮ್ಮ ಭೂಮಿ ಒಂದು ಯಂತ್ರ, ಇದನ್ನು ನಾವು ತಿಳ್ಕೊಂಡಿಲ್ಲ. ಅದಕ್ಕೆ ಭೂಮಿ ಯಂತ್ರ ಹೆಂಗಪ್ಪ ಅಂತ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು. ಅದಕ್ಕೆ ಒಂಚೂರು ಒಂದು ಜಲಕ್ಕೆ ತೋರಿಸೋಣ. ಭೂಮಿಯನ್ನು ಕೂಡ ನಾವು ಒಂದು ಯಂತ್ರ, ಆ ವಿಡಿಯೋದಲ್ಲೇ ಅರ್ಥ ಆಗುತ್ತೆ ಗುರುಜಿ. ಅಂದ್ರೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಒಂದೆರಡು ಹೇಳೋಣ. ಇದೇನಿದು ಹಿಂಗೆ ಚೂಮಂತ್ರ ತರ ಆಯ್ತಲ್ಲ ಅಂತ ಅನ್ಕೋಬಹುದೇನೋ. ಆದ್ರೆ ಆ ರಹಸ್ಯ ಏನು ಅಂದ್ರೆ ನಾವು ಭೂಮಿ ಮಾತಾಡಲ್ಲ, ಭೂಮಿ ನಮ್ಗೆ ತೊಂದರೆ ಕೊಡಲ್ಲ, ಹಂಗೆ ತಾನೆ ತಿಳ್ಕೊಂಡ್ರು ನಾವು. ಹೌದೌದು ಅಲ್ಲ? ಆದ್ರೆ ಆ ಭೂಮಿಯನ್ನ ನಾವು ಯಾವತ್ ನಮಸ್ಕಾರ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಯಾವತ್ತಾರು ಬೆಳಗ್ಗೆ ನಮಸ್ಕಾರ ಮಾಡೋ ಅಭ್ಯಾಸ ಇದೆಯಾ ಮನೆಯಲ್ಲಿ? ಇಲ್ಲ ಅಷ್ಟೇ. ಆ ಭೂಮಿ ನಮಸ್ಕಾರ ಮಾಡೋದು ಒಂದು ಮಕ್ಕಳು ಕಲಿಸ್ಬಿಟ್ಟು ಸಾಕು. ದೇವಸ್ಥಾನಕ್ಕೆ ಹೋಗು ಅನ್ನೋದು ಬೇಡ, ಭೂಮಿ ಮುಟ್ಟಿ ನಮಸ್ಕಾರ ಮಾಡು ಸಾಕು. ಅದನ್ನು ಕಲಿಸ್ಬೇಕು. ಈಗ ಈ ಭೂಮಿ ವೃತ್ತಾಕಾರವಾಗಿದೆಯಾ, ಹೇಗಿದೆ, ಚಪ್ಪಟೆ ಆಗಿದೆಯಾ, ಹಾಗೆ ಹೀಗೆ ಏನೆಲ್ಲ ಮಾತಾಡ್ತೀವಿ. ಈಗ ನಕ್ಷತ್ರಗಳು ಪ್ರತಿಯೊಂದು ಗ್ರಹಗಳಿಗೆ ಅನುಸಾರವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಭೂಮಿಯಲ್ಲಿ ಏನೇನಿದೆಯೋ ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಭೂಮಿಯನ್ನು ಹೇಗೆ ಬಳಸಬೇಕು ಅಂತಕ್ಕಂಥ ಲೆಕ್ಕಾಚಾರ, ಭೂಮಿ ಒಳಗಡೆ ಏನೆಲ್ಲ ಸಿಗತ್ತೆ, ಈ ಥರ ಭೂಮಿಯನ್ನು ನಾವು ಎಷ್ಟು ಮಟ್ಟಕ್ಕೆ ನಾವು ಅದನ್ನು ಗಮನಿಸಿ ಮನೆಯನ್ನು ಕಟ್ಟಬೇಕಾಗತ್ತೆ ಅಂತ ಪ್ರಜ್ಞೆ ನೋಡಿ. ನೀರಿಂದ ಉತ್ಪತ್ತಿಯಾಗಿದೆ, ನೀರಿನ ಮೇಲೆ ಭೂಮಿ ಇದೆ ಅನ್ನೋ ಪ್ರಜ್ಞೆ ನಮಗೇನಾದ್ರು ಇದೆಯಾ ಅಂತ ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ. ಯಾಕೆ ಅಂದರೆ ನಾವು ಏನಿದ್ರು ಆಕಾಶ ನೋಡ್ತೀವಿ, ಮಳೆ ಬರೋದು ಆಕಾಶದಿಂದ ಅಲ್ವಾ ಅಂತ. ಆದರೆ ಭೂಮಿಯಲ್ಲಿ ಇರ್ತಕ್ಕಂತಹ ಏನೇನೆಲ್ಲ ಇದೆ ಅದೆಲ್ಲವನ್ನು ನಮ್ಮ ಕೈಯಿಂದ ನಾವು ಹೇಗೆ ಬಳಸ್ಕೋಬೇಕಾಗತ್ತೆ. ಅದನ್ನು ಕೆಟ್ಟದಾಗಿ ಬಳಸಿದ್ರು ನಾವೇ ಅನುಭವಿಸ್ತೀವಿ, ಅದನ್ನು ಗುರ್ತಿಸಿ ಅನುಭವಿಸಿದ್ರು ನಾವೇ ಅನುಭವಿಸ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಬೆಂಕಿಯ ಜ್ವಾಲೆ ಅಂದರೆ ನಾವು ಎಲ್ಲವೂ ನಮ್ಮ ಭೂಮಿಯಲ್ಲಿ ಬೇಕಾದಷ್ಟು ನಮ್ಮ ಬೇಡದೇ ಇರೋದು ಬೇಕಾಗಿರೋದೆಲ್ಲವೂ ಇದೆ ನೋಡಿ. ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇದೊಂದು ವಿಚಾರವನ್ನು ತೋರಿಸಿದೆ. ಈಗ ಆ ವೃತ್ತಾಕಾರ ಭೂಮಿ ಇದೆ ಅಂತಕ್ಕಂಥದ್ರಲ್ಲೇ ಇನ್ನು ನಾವು ಫೈಟ್ ಮಾಡ್ತಾ ಇದ್ದೀವಿ. ಇದು ಸರಿನಾ ತಪ್ಪ ಅಂತ. ಈಗ ಮುಂದುವರೆದ ಭಾಗ ಮಾಡೋಣ. ಈ ಭೂಮಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ನಾವು ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಮನೆ ಕಟ್ಟಿ ಮನೆಯಲ್ಲಿ ಓಡಾಡ್ತೀವಿ ನಾವು. ಭೂಮಿಯ ಕೆಳಗಡೆ ಇರ್ತಕ್ಕಂತಹ ಭಾಗಗಳಿಗೆ ಏನು ನೋಡಿದ್ರಿ ಅದು ವರ್ಣನೆ ಮಾಡೋಕ್ಕೆ ಇನ್ನೂ ಸಾಕಷ್ಟು ಇನ್ನು ಮುಂದೆ ಹೋಗ್ತಾ ಇದ್ದೀನಿ. ಇನ್ನು ಸುಮ್ಮನೆ ಚುಣುಕು ತೋರಿಸಿದ್ದದು. ಭೂಮಿ ಒಳಗಡೆ ಇರ್ತಕ್ಕಂಥ ರಹಸ್ಯಗಳನ್ನು ನಾವು ಯಾವ ರೀತಿ ನಮ್ಮ ದೇಹದ ಮೇಲೆ ಅಪ್ಲೈ ಆಗುತ್ತೆ, ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ ಅನ್ನೋಕ್ಕಂಥ ಸತ್ಯವನ್ನು ತಿಳ್ಕೊಳ್ಳುವವರೆಗೂ ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿ ಮಲಗಲಿಕ್ಕಾಗಲ್ಲ. ನಾನು ನನ್ನದೇ ಆದ ಒಂದು ಈಗ ಇದ್ರದ್ದು ಅಧ್ಯಯನದ ಒಂದು ಅಂದಾಜು ನೋಡೋದು ಹೇಳ್ತಕ್ಕಂಥದ್ದಾದರೆ ನಮ್ಮ ದೇಶದಲ್ಲಿ ಇವತ್ತೆಲ್ಲ ಅಮ್ಮಮ್ಮ ಅಂದರೆ 40,000 50,000 ಜನ ಸ್ವಲ್ಪ ನೆಮ್ಮದಿಯಾಗಿ ಮಲಗಬಹುದೇನೋ. ಇಡೀ 140 ಕೋಟಿ ಜನಕ್ಕೆ, ಮಗುವಿಂದ ಹಿಡಿದು ದೊಡ್ಡವರಾದವರೆಗೂ ನೆಮ್ಮದಿಯಾಗಿ ಮಲಗಲಿಕ್ಕೆ ಯಾರ ಕೈಲೂ ಆಗಿಲ್ಲ, ಆಗೋದು ಇಲ್ಲ. ಸತ್ಯ ತಾನೇ? ಈಗ ನಿಮಗೆ ಮಲಗಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಭೂಮಿಯ ಲಕ್ಷಣ ಏನು ಅಂತ ತಿಳ್ಕೊಳ್ಳೋದು ನಮಗೆ ಗೊತ್ತಿಲ್ಲ. ಈ ಸ್ಟಡಿ ಮನೆ ಕಟ್ಟಿದ್ರೆ ಒಳ್ಳೇದಂತೆ ಅಷ್ಟೇ ಗೊತ್ತು. ಭೂಮಿಯನ್ನ ಬಳಸುವ ವಿಧಾನ ಗೊತ್ತಿದೆಯಾ, ಭೂಮಿಯ ಸತ್ಯ ಗೊತ್ತಿದೆಯಾ, ಬೇಕಾ ಬೇಡವಾ? ಇದು ನಾವೆಲ್ಲದಕ್ಕೂ ಪರೀಕ್ಷೆ ಮಾಡ್ತೀವಿ. ಆದರೆ ನಾವು ವಾಸ ಮಾಡೋ ಮನೆ, ಇಡೀ ಕುಟುಂಬ ವಾಸ ಮಾಡೋ ಮನೆಗೆ ಆರೋಗ್ಯಕರವಾದ ಭೂಮಿ ಯಾವುದು ಅಂತ ತಿಳ್ಕೊಬೇಕಾ ಬೇಡವಾ? ಅದಕ್ಕೆ ಇದೆಲ್ಲ ಮಾಹಿತಿ ಬೇಕಾಗತ್ತೆ. ರೈಟ್ ಗುರುಜಿ, ಮಾತಾಡ್ತೀನಿ ನಿಮ್ಮ ಜೊತೆ. ಮಂಗಳ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳ ಅವ್ರಿಗೆ. ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಗನ ಬಗ್ಗೆ ತಿಳ್ಕೊಬೇಕು ಮೇಡಮ್. ನಕ್ಷತ್ರ ತಿಳಿಸ್ತೀರಾ? ಪುಷ್ಯ ನಕ್ಷತ್ರ, ಕಟಕ ರಾಶಿ. ಓಕೆ, ಗುರುಜಿ ಇದ್ದಾರೆ ಮಾತಾಡಿ. ಹಲೋ
ನಮಸ್ತೆ ಗುರುಜಿ. ನಾರಾಯಣ ಹೇಳಮ್ಮ. ಮಗನಾ? ಹಲೋ, ಯಾರು? ಮಗನ ಮಗಳ? ಮಗ ಗುರುಜಿ. ಎಷ್ಟು ವಯಸ್ಸು? 31 ಗುರುಜಿ. ಏನಾಗಬೇಕಿತ್ತು? ಸ್ವಲ್ಪ ಆರೋಗ್ಯದ ಬಗ್ಗೆ. ಏನು ಓದಿದ್ದಾನೆ ಮಗ? ಮಗ ಸೆಕೆಂಡ್ ಇರೋದು ಮೇಡಮ್ ಗುರುಜಿ. ಓಕೆ. ದೇವರು ಅಂದರೆ ನಂಬಿಕೆ ಇದೆಯಾ ಅವನಿಗೆ? ತುಂಬಾ ಇದೆ ಗುರುಜಿ ದೇವರು ಅಂದ್ರೆ. ಗಡ್ಡ ಬಿಟ್ಟಿದಾನಾ? ಗಡ್ಡ ಬಿಡ್ತಾನೆ. ಗಂಧ ಹಚ್ಕೋತಾನ, ವಿಭೂತಿ ಹಚ್ಕೋತಾನ, ಈ ಕುಂಕುಮ ಹಚ್ಕೋತಾನ? ಹಣೆಗೆ ಗಂಧನ ವಿಭೂತಿನ? ಗಂಧ ಹಚ್ಕೋತಾನೆ. ಓಕೆ. ಅದು ನೀವು ಹೇಳ್ಕೊಟ್ಟಿದ್ದ ಅವನೇ ಮಾಡ್ಕೊಳ್ಳೋದಾ? ಅವನೇ ಮಾಡ್ಕೊಳ್ಳೋದು. ನೀವು ಕೇಳಲ್ವಾ ಏನು ಗಂಧ ಹಚ್ಕೋತಿಯಲ್ಲ ಏನಕ್ಕೆ ಅಂತ? ಅವನು ಅದು ಹಚ್ಕೊಂಡು ಹೊರಗಡೆನೆ ಹೋಗೋದಿಲ್ಲ. ಕೇಳಲಿಲ್ಲ ಗುರುಜಿ ನಾನು. ಅದೇ ಗುರುವಾರ ಮಾಡ್ತಾನೆಲ್ಲ, ಸ್ವಾಮೀಜಿಗೆ ಹೋಗ್ತಾನೆ, ರಾಘವೇಂದ್ರನ್ಗೆ ಇಟ್ಕೊಂತಾನೆ ಅಂದ್ಬಿಟ್ಟು ಬಾಬನ್ಗೆ ಹೋಗ್ತಾನೆ. ಈಗ ನಾನು ಅವನು ಗಂಧ ಇಟ್ಕೋತಾನ, ವಿಭೂತಿ ಇಟ್ಕೋತಾನ ಅಂತ ಕೇಳಿದೆ ಅಮ್ಮ. ಹೌದು. ಹಣೆಗೆ ಇಟ್ಕೊಳ್ಳೋದು ತಪ್ಪ ಅಂತ ಪ್ರಶ್ನೆ ಅಲ್ಲ. ಆ ಪುಷ್ಯ ನಕ್ಷತ್ರದಲ್ಲಿ ಅವರ ಮನಸ್ಸಿನ ಥಾಟ್ ಏನು ಬರುತ್ತೆ ಅಂದರೆ, ಅವ್ರಿಗೆ ಏನಿದ್ರು ಬರೀ ದೇವರು ಮಾಡೋದೇ ಒಂದು ಹುಚ್ಚಿರುತ್ತೆ ಹೊರತು ಬೇರೆ ಏನು ಪ್ರಪಂಚನೇ ಗೊತ್ತಿರಲ್ಲ. ದೇವರು ಮಾಡೋದೇ ಒಂದು ಹುಚ್ಚು. ಅಮ್ಮ ಇದನ್ನ ಹುಚ್ಚು ಅಂತ ಹೇಳೋದು, ಪ್ರೀತಿ ಅಲ್ಲ, ಇದು ಹುಚ್ಚು. ನಾನು ಅದನ್ನ ಮಾಡದೆ, ದೇವಸ್ಥಾನಕ್ಕೆ ಹೋಗದೆ ನೀರು ಕುಡಿಯಲ್ಲ, ಆ ದೇವ್ರಿಗೆ ಹೋಗದೆ ನಾನು ಏನು ಪ್ರತಿ ಒಂದನ್ನು ಹೀಗೆ ಕೆಲವರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಪದ್ಧತಿ ಅವ್ರ ಪದ್ಧತಿ ಅನ್ಕೊಂಡಿರ್ತಾರೆ. ಅದು ಹುಚ್ಚುತನ ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಅವ್ರು ನೆಮ್ಮದಿಯಾಗಿರಕ್ಕಾಗಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವ್ರೊಳಗೆ. ಅದೇನು ಅಂತಂದ್ರೆ ಬೆತ್ತ ಹಿಡ್ಕೊಂಡು ಗಂಟೆ ಹಿಡ್ಕೊಂಡು ಈ ಊರೂರ ಮೇಲೆ ಹೋಗ್ತಕ್ಕಂಥದ್ದು, ಒಂದು ಯಾವ್ದಾರು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಅಲ್ಲೇನಾದ್ರು ಮಾಡ್ತಕ್ಕಂಥದ್ದು, 4 ಜನ ಕರ್ಕೊಂಬಂದು ದೇವಸ್ಥಾನ ಮಾಡೋಣ ಅಂತ ಹೇಳ್ತಕ್ಕಂಥದ್ದು, ಈ ಥರ ವಿಚಾರಗಳಿಗೆ ಎಂಟ್ರಿ ಆಗ್ಬಿಡ್ತಾರೆ ಇವರು. ಹೊರತು ನಾನು, ನಮ್ಮ ಮನೆ, ನಮ್ಮ ಕುಟುಂಬ ಅರಿವಿರಲ್ಲ. ಮದುವೆ ಯಾಕೆ? ಯಾವುದೇ ಕೇಳಿ ಯಾಕೆ? ಸುಮ್ಮನೆ ಅವೆಲ್ಲ ಏನಕ್ಕೆ ಬೇಡ. ಸೊ ಈ ರೀತಿಯಾಗಿ ಈ ಪುಷ್ಯ ನಕ್ಷತ್ರ ಹಿರಿಯರಿಂದ ಬಂದಿರತಕ್ಕಂಥ ಒಂದು ಬಳುವಳಿ ಏನು ಅಂದರೆ, ನೀನು ಅಲೆಮಾರಿಯಾಗಿ ಸುತ್ತು ಅಂದರೆ ದೇವರ ಹೆಸರು ಹೇಳ್ಕೊಂಡು ಸುತ್ತು ಅಂತಕ್ಕಂಥ ಒಂದು ಶಾಪದಲ್ಲಿ ಪುಷ್ಯ ನಕ್ಷತ್ರ ಬಂದಿರುತ್ತೆ. ಅಮ್ಮ ಅರ್ಥ ಆಯ್ತಾ? ನೀವೇನು ಅವ್ರಿಗೆಲ್ಲ ಟಾಟಾ ಮಾಡ್ಬಿಟ್ಟಿದ್ದೀರಾ ಹಿರಿಯರಿಗೆ? ಅಲ್ಲ, ಅವ್ರಿಗೇನು ಮಾಡಲ್ವಾ ಅಂತ? ಮಾಡ್ತೀವಿ. ಎಡೆ ಹಾಕೋದಾ? ಎಡೆ ಹಾಕೋದು ಮಾಡ್ತೀವಿ. ಅದು ಬಿಟ್ರೆ ಬೇರೆ ಗೊತ್ತಿಲ್ಲ? ಇಲ್ಲ, ಅದೇ ಶ್ರೀರಂಗಪಟ್ಟಣದ ಊಟ ಅದೇ ಇದನ್ನ ಮಾಡ್ಕೊಂಬರ್ತೀವಿ. ಯಾವಾಗ ನಿಮ್ಮ ಮಗ ಊಟಕ್ಕೆ ಮುಂಚಿನ ಕತೆ ಹೇಳಿ, ಈಗ ಬೇಡ. ಇಲ್ಲ ಆಗಿಲ್ಲ, ಇವಾಗ ಅವಾಗಿಂದ ಗೊತ್ತಿಲ್ಲ ಗುರುಜಿ. ಓಕೆ. ಇದು ಯಾವಾಗ ಶುರು ಮಾಡಿದ್ರಿ? ಇದು ಕಾರ್ಯಕ್ರಮ ನೋಡಿ ತಿಳ್ಕೊಂಡು ಸ್ವಲ್ಪ ಇದಾಗಿರೋದು. ಅಲ್ಲ, ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಯಾವತ್ತು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಮಾಡ್ಬೇಕು ಅಂತ ಗೊತ್ತಿದ್ಯಾ? ಅದೇ ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರಲ್ಲ ಈ ತರ ಮಾಡ್ಬೇಕು, ಪಿಂಡ ಇಡ್ಬೇಕು. ನೀವು ನೋಡಿ ಎಷ್ಟು ಸೋಮಾರಿತನ ಇದೆ ನಿಮ್ಮಲ್ಲಿ, ಎಂತ ಲೆಕ್ಕಾಚಾರ ಇದೆ ಅಂದ್ರೆ, ಮೆಡಿಕಲ್ ಸ್ಟೋರ್ ಅಲ್ಲಿ ಯಾರಿಗೋ ಒಬ್ಬರಿಗೆ ನೆಗಡಿ ಬಂದಿದೆ ಅಂತ ಮಾತ್ರೆ ತಂದು ಮಡಗಿದ್ರೆ ಅದನ್ನೇ ನೀವು ನುಂಗ್ಬಿಡಕ್ಕಾಗತ್ತಾ? ಯಾರಿಗೋ ನೆಗಡಿ ಬಂದಿರೋ ಮಾತ್ರ ನೀವು ನುಂಗ್ತೀರಾ? ಮತ್ತು ಶ್ರೀರಂಗಪಟ್ಟಣದಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಏನು ಮಾಡಿದ್ರಿ, ಏನು ಹೇಳಿದ್ರಿ, ಯಾವಾಗ ಮಾಡಬೇಕು, ಯಾವಾಗಿಂದ ಮಾಡಿಲ್ಲ, ಏನು ಮಾಡ್ಕೊಂಡು ಸಂಪ್ರದಾಯ ಇದೆ ಅದೆಲ್ಲ ಅವ್ರಿಗೆ ಗೊತ್ತಾ, ನಿಮಗೆ ಗೊತ್ತಾ? ಅವ್ರಿಗೆ ಗೊತ್ತಿರುತ್ತೆ ಗುರುಜಿ. ಏನು ಗೊತ್ತಿರುತ್ತಮ್ಮ? ಅವ್ರಿಗೆ ಗೊತ್ತಿರೋ ಪ್ರಪಂಚ ಯಾವುದೋ ಮಟ್ಟ ಕೊಂಡೋಗಿರೋದು. ಎಷ್ಟು ವರ್ಷದಿಂದ ನಿಮ್ಮ ವಂಶದಲ್ಲಿ ಮಾಡಿಲ್ಲ, ನಿಮ್ಮ ವಂಶದಲ್ಲಿ ಯಾರ್ಯಾರು ಹೆಂಗೆ ಸತ್ತಿದ್ದಾರೆ, ಏನೇನಾಗಿದೆ, ಆ ಕರ್ಮಗಳೆಲ್ಲ ಹೇಳಿದ್ರ ಅವರು? ನೀವು ಹೇಳಿದ್ರ ಅವ್ರಿಗೆ? ಇಲ್ಲ ಗುರುಜಿ. ಮತ್ತೆ ಹೆಂಗ್ ಮಾಡಿಸಿದ್ರ ನೀವು? ತಪ್ಪ ಮೇಲೆ ತಪ್ಪಾನೇ ಮಾಡೋದು. ಇದಕ್ಕೆ ಸೋಮಾರಿತನ ಅನ್ನೋದು. ಅಮ್ಮ, ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಕುತ್ಕೊಂಡು ಹೇಳೋ ಅಭ್ಯಾಸ ಎಲ್ಲಿವರೆಗೂ ನಮ್ಮಲ್ಲಿ ಇರುತ್ತೋ ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಕರೆಕ್ಟಾಗಿ ತಿಳ್ಕೋಬೇಕು. ಮಾಡಿಲ್ಲ ಅಂದಮೇಲೆ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದೆಲ್ಲ ತಿಳ್ಕೊಳ್ಳದೆ ನೀನು ಎಲ್ಲೋ ಹೋಗ್ಬಿಟ್ಟು ಶ್ರೀರಂಗಪಟ್ಟಣದೊಳಗೆ ಮಾಡ್ತಾ ಇದ್ದೀನಿ ಅಂದರೆ ಇನ್ನೂ ಸಮಸ್ಯೆ ಅನುಭವಿಸ್ತೀಯ. ಕ್ರಮ ತಿಳ್ಕೊಬೇಕಾ ಬೇಡವಾ? ದಯವಿಟ್ಟು ಅವನ ಮುಂದಿನ ಜೀವನ ಅವನೊಬ್ಬಂದೇ ಅಲ್ಲ, ನಿಜಕ್ಕೂ ಅವನು ಏನು ಜಾಸ್ತಿ ಮಾತಾಡಲ್ಲ. ತಂದೆ ಆಯ್ತು, ತನ್ನ ಕೆಲಸ ಆಯ್ತು, ಏನಾಯ್ತು ಮೌನವಾಗಿರ್ತಾನೆ. ದೇವ್ರ ತರ ಇರ್ತಾನೆ ಅಂತ ನೀವು ದೇವರು ಅಂತ ಸುಮ್ಮನೆ ಬಿಟ್ರೆ ಅದು ಬೇರೆ ಬೇರೆ ತಿರ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಮೊದಲು ಮಾಡಬೇಕಾದ ಕೆಲಸ, ಹಿರಿಯರಿಗೆ ಶ್ರಾದ್ದಗಳನ್ನು ಮಾಡದೇ ಇರುವ ಕಾರಣ, ಈಗ ಮಾಡುತ್ತಿರುವ ಕಾರಣ, ಯಾವ ಕ್ರಮದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ನಿಮಗೆ ಮಾಹಿತಿ ಯಾರು ಕರೆಕ್ಟಾಗಿ ಕೊಡ್ತಾರೋ ಅಲ್ಲಿ ಹೋಗಿ. ಅಪರಿಚಿತರ ಹೋಗ್ಬಿಟ್ಟು ನಾವು ಶ್ರಾದ್ದ ಮಾಡಬೇಕು ಅಂದರೆ ಅವ್ರು ಹೇಳಿದ್ದನ್ನು ನೀವು ಮಾಡಿಸ್ಬೇಕಾಗತ್ತೆ. ಈ ಥರ ತಪ್ಪಾಗಿ ಮಾಡಬೇಡಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ದಾಕ್ಷಾಯಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದಾಕ್ಷಾಯಣಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ದಾಕ್ಷಾಯಣಿ ಅವರು? ನನ್ನ ಬಗ್ಗೆನಾ ಮೇಡಮ್? ನಕ್ಷತ್ರ ತಿಳಿಸಿ.
ತುಲಾರಾಶಿ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರ. ಗುರುಜಿ ಇದ್ದಾರೆ ಮಾತಾಡಿ. ಚತುರ್ದಶಿ ತಿಥಿ. ಹಲೋ ಓಕೆ. ಹರಿ ಓಂ ಗುರುಗಳೇ. ನಾರಾಯಣ. ಹೇಳಿಮ್ಮ, ಯಾರು ವಿಶಾಖ ನಕ್ಷತ್ರ? ನಾನೇ ಗುರುಜಿ, ದಾಕ್ಷಾಯಣಿ ಅಂತ. ಈ ದಾಕ್ಷಾಯಣಿ ಹೆಸರು ಯಾಕೆ ಬಂತು? ಅವಾಗೆಲ್ಲ ಅಪ್ಪ ಅಮ್ಮ ಇಟ್ಟಿದ್ದಾರೆ. ಮದುವೆ ಆಯ್ತಾ? ಆಗಿದೆ ಗುರುಜಿ. ಎಷ್ಟು ವರ್ಷ ಆಯಿತು? 27 ವರ್ಷ ಆಯ್ತು. ಅಳೋದು ಚೆನ್ನಾಗಿ ಬರುತ್ತಮ್ಮ ನಿಂಗೆ? ಏನಂದ್ರೆ ಗುರುಜಿ? ಅಳು ಚೆನ್ನಾಗಿ ಬರುತ್ತಾ? ಅಳು ಆಟೋಮೆಟಿಕ್ ಬರುತ್ತಾ, ನೀನು ಹೇಳ್ತೀಯಾ? ಇಲ್ಲ ಗುರುಜಿ, ಅಳೋದಿಲ್ಲ ನಾನು. ಯಾವಾಗ ಅಳಲ್ವಾ? ಬೇಜಾರು? ಬೇಜಾರಾಗತ್ತೆ. ಬೇಜಾರಾದ್ರೆ ಏನು ಮಾಡ್ತೀಯಾ? ಬೇಜಾರಾಗತ್ತೆ, ನೋವಾಗತ್ತೆ, ಭಯ ಆಗತ್ತೆ. ಅವಾಗ ಏನು ಮಾಡ್ತೀಯಾ? ಸುಮ್ಮನೆ ಇದ್ದು ಬಿಡ್ತೀನಿ ಗುರುಜಿ. ಓಕೆ. ನಿನಗೆ ಅಮ್ಮ ಯಾವಾಗಾದ್ರೂ ಆಗಲಿ ವಿಶಾಖ ನಕ್ಷತ್ರದ ಯಾರು ನೆಮ್ಮದಿಯಿಂದ ಇರಲ್ಲ, ಅವ್ರಿಗೇನು ಆರೋಗ್ಯ ಸರಿ ಇರಲ್ಲ ಅಂತ ಅಂದಿದ್ರೆ ಅದಕ್ಕೆ ಕೇಳ್ಬೇಕಂತ. ಈಗ ನಿನ್ಗೆ ಅದು ಕೇಳಿದ ಭಯ ಆಯ್ತಾ, ತಿಳ್ಕೊಂಡೆ ಅಂತ ಖುಷಿ ಆಯ್ತಾ? ಖುಷಿ ಆಯ್ತು ಗುರುಜಿ. ತಿಳ್ಕೊಬೇಕಲ್ಲ ಎಲ್ಲಾನು ಗುರುಜಿ. ಈಗ ನಿನಗೆ ಯಾವಾಗಾದ್ರೂ ಅಮ್ಮ ಹೊಟ್ಟೆಯಲ್ಲಿ ತಳಮಳ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಏನೂ ಆಗ್ತಾ ಇದೆ, ಹೊಟ್ಟೆ ಒಳಗಡೆ ಸ್ವಲ್ಪ ಗುಡುಗುಡು ಶಬ್ದ ಬರುತ್ತೆ, ಈ ಥರದ್ದೆಲ್ಲ ಹಿಂಸೆಗಳು ಪದೇ ಪದೇ ಹೆಂಗೆಂಗೋ ಚೇಂಜ್ ಆಗುತ್ತೆ, ಇದು ಅನುಭವಕ್ಕೆ ಬಂದಿದೆಯಾ? ಬಂದಿದೆ ಅವ್ರಿಗೆ ತುಂಬಾ ಸಾರಿ. ಯೂರಿನ್ ಮೋಷನ್ ಏನೇನೆಲ್ಲ ಇಲ್ಲಿ ವಿಷಯ ಹೊಟ್ಟೆಯಲ್ಲಿ ಗುಡುಗುಡು. ಹೌದು. ಈ ವಿಚಾರ ತಗೊಂಡ್ರೆ ಅಮ್ಮ ಒಂದು 5 ಗಂಟೆ ಮಾತಾಡ್ಬೋದು. ಇದು ಮಕ್ಕಳಲ್ಲಿ ಬಂದರೆ ತಂದೆ ತಾಯಿಯಲ್ಲಿ ಬಂದಿರತಕ್ಕಂಥ ಬಳಿಬಳಿ ಅದು. ಆ ಗುಡುಗುಡು ಬಂದರೆ ಮಗು ಎಕ್ಸಾಮ್ಗೆ ಹೋಗಲ್ಲ, ಎದುರ್ಕೊಳತ್ತೆ. ಮಕ್ಕಳಿಗೆ ಭಯ ಯಾಕೆ ಬರ್ತಾ ಇದೆ ಅಂದರೆ ತಾಯಿಯಲ್ಲಿ ಇರ್ತಕ್ಕಂತಹ ವಿಚಾರ ಇದು, ಹೊಟ್ಟೆಯಲ್ಲಿ ಗುಡುಗುಡು. ಈ ವಿಶಾಖ ನಕ್ಷತ್ರ ಯಾವ ಮಟ್ಟಕ್ಕೆ ಗುಡುಗು ಸಿಡ್ಲು ನಡೀತಾ ಇರ್ತದೆ ಅಂದರೆ ಇವ್ರು ಸುಮ್ಮನೆ ನೋಡೋಕ್ಕೆ ಜನ ನಾನು ಒಬ್ಬ ಇದೀನಿ ಭೂಮಿ ಮೇಲೆ ಅಂತ ಓಡಾಡಬೇಕಷ್ಟೇ. ಕಂಪ್ಲೀಟ್ ಫೇಲ್ಯೂರ್ ಹೆಲ್ತಲ್ಲಿ 80%. ಯಾಕೆ ಅಂದರೆ ಎಲ್ಲೂ ತೃಪ್ತಿ ಸಿಗಲ್ಲ ಜೀವನ. ಇಡೀ ದೇಹ ಎಲ್ಲ ವೈಬ್ರೇಷನ್ಲೇ ಇರುತ್ತೆ. ಅದನ್ನು ಹೇಳ್ಕೊಳಕ್ಕೂ ಆಗಲ್ಲ, ಹೇಳ್ಕೊಳಕ್ಕೆ ಆಗಲ್ಲ. ಇದು ಪ್ರೆಸ್ಟೀಜ್ ಪ್ರಶ್ನೆ. ನಾನು ಏನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಪ್ಪ, ತುಂಬ ಖುಷಿಯಾಗಿ ಮಾತಾಡ್ತಾರೆ, ನಮ್ಮ ಕೈಗೆ ಸಿಕ್ಕಾಕಬೇಕು, ಪೂರ್ತಿ ಶಿಂಕ್ ಮಾಡಿಬಿಡ್ತೀವಿ. ಯಾಕೆಂದ್ರೆ ನೇರ ಕೈ ಎಲ್ಲ ಅಲ್ಲೇ ಹಾಕ್ಬಿಡ್ತೀವಿ ನಾವು. ಇಂಥ ಜಾಗದಲ್ಲಿ ಹಿಂಗೆ ಆಗ್ತಾ ಇದೆಯಲ್ಲ ಅಂದಾಗ ಒಪ್ಪಲಿಲ್ಲ ನಾನು ಒಪ್ಕೊಳ್ಳೇಬೇಕು. ಅಂದರೆ ನಾವು ಒಪ್ಪಿಸ್ಬೇಕು ಅಂದರೆ ನಮ್ಮ ಉದ್ದೇಶ ಇಲ್ಲ. ಯಾವುದೇ ಆಗಲಿ ಒಂದು ದೇಹವನ್ನು ನಾವು ಗುರುತಿಸ್ಬೇಕಾದ್ರೆ ನಮಗೆ ಒಂದು ಗುರುತು ಬೇಕು. ಈ ದೇಹದಲ್ಲಿ ಈ ಭಾಗದಲ್ಲಿ ಸಮಸ್ಯೆ ಇದ್ದಾಗ ಈ ವ್ಯಕ್ತಿಗೆ ಈ ಆಗ್ತಾ ಇದೆ ಅಂತ ಗೊತ್ತಾದಾಗ ಅದಕ್ಕೆ ರಿಪೇರಿ ಏನು ಅಂತ ಹೇಳ್ಕೊಡ್ಬೋದು. ಇಲ್ಲ ನಾನು ಕರೆಕ್ಟಾಗಿದ್ದೀನಿ ಹೋಗ್ಬಾಪ ಅಂತ ಹೇಳ್ಬೋದು. ಇದನ್ನು ಯಾಕೆ ಅಂದರೆ ಪ್ರತಿಯೊಬ್ಬ ಹೆಂಗಸರಿಗೂ ಈ ಸಮಸ್ಯೆ ನನಗೇನೋ ಸ್ವಲ್ಪ ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ನನಗೆ ಸರಿಯಾಗಿ ನೀರು ಕುಡಿಯದೇ ಇರ್ಬೋದು, ಇವರೇ ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಹಂಗೆ ಗುಡುಗುಡು ಅಂತ ಇದೆ ಅಂತಾರೆ, ಗ್ಯಾಸ್ಟ್ರಿಕ್ ಏನೇನೋ ಕಲ್ಪನೆಗಳು ಮಾಡ್ತಾರೆ. ಅದಲ್ಲ. ಇವತ್ತು ನಾವು ಹೇಳಿರ್ತಕ್ಕಂಥದ್ದು ಮಾತ್ರೆಗೂ ದೇವರಿಗೂ ಏನು ಸಂಬಂಧ ಅಂತ ಹೇಳ್ತಕ್ಕಂಥ ಕಾನ್ಸೆಪ್ಟೇ ಇದು. ಹೊಟ್ಟೆಯಲ್ಲಿ ಯಾವ ಕಾರಣಕ್ಕೂ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ದೇಹಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಅಂದ್ರೆ ಸಂಕೇತಗಳನ್ನು ಕೊಡುತ್ತೆ ಅಂತ ಆಯ್ತು ದೇಹ. 100%. ಅಮ್ಮ ಕೆಮ್ಮು ಬರೋದೇನಕ್ಕೆ, ನೆಗಡಿ ಬರೋದೇನಕ್ಕೆ, ಸೀನ್ ಬರೋದೇನಕ್ಕೆ, ವ್ಯತ್ಯಾಸ ಇದೆ ತಿಳ್ಕೊಳ್ಳೋ ಕಮ್ಮಂಗಿ ಅಂತ. ಈಗ ಕೆಮ್ತಾ ಇರ್ತಾ ನೋಡಿ, ಕೆಲವರು ಕೆಮ್ಮು ಪದೇ ಪದೇ ಬರುತ್ತಲ್ಲ, ನಿದ್ದೆ ಟೈಮ್ ಟೇಬಲ್ ಚೆನ್ನಾಗಿಲ್ಲ ಅಂತ. ಯಾವಾಗಲೂ ನಿನ್ಗೆ ಇಷ್ಟ ಬಂದ ಮಲ್ಕತ್ತೀಯ, ಕೆಮ್ಮು ಬರುತ್ತೆ. ಬೆಳಗ್ಗೆ ಅಂದ್ರೆ ಸರಿ, ಕೂತುತ್ತವೆ ಸರಿ, ನಾನು ನಿದ್ದೆ ಚೆನ್ನಾಗಿ ಮಾಡ್ತೀನಪ್ಪ, ಕೆಲವು ಭಾರಿ ಚೆನ್ನಾಗಿ ಹೇಳ್ಕೊಳ್ತಾರೆ ಸ್ಕೋಪಲ್ಲಿ. ಹಗಲ್ ನಿದ್ದೆ ಯಾವ ಕಾರಣಕ್ಕೆ, ಯಾರಿಗೆ 1 ಗಂಟೆ ಹಗಲ್ ನಿದ್ದೆ ಬರುತ್ತೆ ಅಥವಾ ಡ್ರೈವಿಂಗ್ ಮಾಡ್ತಾರೆ ನಿದ್ದೆ ಬರುತ್ತೆ ಕೆಲವರಿಗೆ, ಮುಖ ತೊಳ್ಕೊಳ್ತಾರೆ. ಯಾಕೆ ಬರುತ್ತೆ ಅಂದರೆ ಒಳಗಡೆ ಸ್ಟಾಕ್ ಹಂಗೆ ಇದೆ, ಕ್ಲೀನ್ ಆಗಿಲ್ಲ. ಇವತ್ತೊಂದಲ್ಲ, ಇದು ಡಸ್ಟು ಸುಮಾರು ತಳತಳ ಅಂತ ಉಳ್ಕೊಂಡ್ ಬಂದಿರೋದು. ಈ ಡಸ್ಟ್ ಕ್ಲೀನ್ ಮಾಡಬೇಕು ಅಂತ ಯಾವ ತಂದೆ ತಾಯಿ ಗೊತ್ತು? ಮಗುವಿನಲ್ಲಿರುವಂಥ ಡಸ್ಟನ್ನು ಕ್ಲೀನ್ ಮಾಡಬೇಕು ಅಂತ ಪ್ರಪಂಚದ ಇತಿಹಾಸದಲ್ಲಿ ಹೇಳ್ತಾ ಇರೋ ವ್ಯಕ್ತಿ ನಾನೊಬ್ಬನೇ. ಮಗುಗೆ ಒಳ್ಳೆ ಹೆಸರಿಡಬೇಕು, ಒಳ್ಳೆ ಕಾನ್ವೆಂಟಿಗೆ ಸೇರಿಸ್ಬೇಕು. ಯಾವ ಕಿತ್ತೋದನು ಬೇಕ್ರಿ ಇದೆಲ್ಲ? ದೇಹವನ್ನು ಶುದ್ಧಿ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಮಗು ಯಾಕೆ ಪಡ್ಕೊಂಡ್ರಿ? ಅಂದರೆ ಹೊಸದೇನು ಕೊಡಬೇಕು ಅಂದರೆ ಇರೋ ಕಸನ್ ಫಸ್ಟ್ ತೆಗೀರಿ ಅಂತ. ಅಷ್ಟೇ ಸಿಂಪಲ್. ಈಗ ರಾತ್ರಿ ಮಾಡಿ ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೊಂಡು ಪಾತ್ರೆ ಹಂಗೆ ಬಿಟ್ಟು ಬೆಳಗ್ಗೆ ಟಕ್ ಅಂತ ಇಟ್ಬಿಟ್ಟು ಬೇರೆ ಮಾಡೋಕ್ಕಾಗುತ್ತಮ್ಮ? ಇಲ್ಲ. ಕ್ಲೀನ್ ಮಾಡಲೇಬೇಕಲ್ಲ? ಖಂಡಿತ. ಹಾಗಿರ್ಬೇಕಾದ್ರೆ ನಮ್ಗೆ ಈ ಪ್ರಜ್ಞೆ ಯಾಕೆ ಬರ್ತಾರೆ ಯಾರಿಗೆ ಆಗಲಿ? ಇದನ್ನು ಶಾಸ್ತ್ರಗಳವ್ರ ಹತ್ರ ಹೋಗ್ಬೇಕು, ನೀವು ಯಾರು ನಿಮ್ಮ ಥರ ಸಿಗ್ತಿಲ್ಲ, ಬರೀ ಕತೆ ಹೇಳ್ಕೊಂಡೆ ಕಾಲ ಕಳೀತಾರೆ. ಇದು ಶಾಸ್ತ್ರ ಹೇಳೋರಿಗೆ ಈ ವಿಷಯ ಗೊತ್ತಿಲ್ಲ. ಏನಕ್ಕೆ ಕೇಳಕ್ಕೆ ಬಂದ್ರಿ ನೀವು? ನಿದ್ದೆ ಚೆನ್ನಾಗಿ ಬರುತ್ತಾ, ಊಟ ತಿಂದಿದ್ದು ಅರಗತ್ತಾ, ಈ 2 ಪಾಯಿಂಟ್ ಕೇಳಿದ್ರೆ ಸಾಕು. ಪ್ರಪಂಚದ ಇತಿಹಾಸದಲ್ಲಿ ಯಾವ ಕಾರಣಕ್ಕೂ ಈ ಪ್ರಶ್ನೆಯಾಗೇ ಉಳಿದಿದೆ. ಎಷ್ಟೇ ಓದಿರೋರು ಬರ್ತಾರೆ ನಮ್ಮ ಹತ್ರ, ಮೆಡಿಕಲ್ನವ್ರು ಬರ್ತಾರಮ್ಮ, ನಾನು ನಿಜಕ್ಕೂ ನಾಚಿಕೆ ಆಗುತ್ತೆ. ಡಾಕ್ಟ್ರು ಓದ್ತಿರ್ತಾರೆ, ಬರ್ತಾರೆ, ನಿನಗೆ ಗೊತ್ತಿಲ್ಲ, ನೀನೇ ಶಿಂಕ್ ಆಗಿದೆಯಾ, ನೀನು ಯಾವ ಡಾಕ್ಟ್ರು ಅಂತ ಬೈತೀನಿ ನಾನು.
ವೈದ್ಯಕೀಯ ಅಂತಕ್ಕಂಥ ವಿಚಾರ ಇದೆಯಲ್ಲ ಅದಿನ್ನೂ ನಮ್ಗೆ ಅರ್ಥನೇ ಆಗಿಲ್ಲ. ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ಓದ್ಬಿಟ್ಟು ಡಾಕ್ಟರ್ ಆಗ್ಬೋದೇ ವಿನಃ ಡಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಪುಸ್ತಕದಲ್ಲಿರ್ತಕ್ಕಂಥದ್ದು ವೈದ್ಯಕೀಯ ರಂಗಕ್ಕೆ ಅಷ್ಟು ಸುಲಭವಾಗಿ ದಕ್ಕಲ್ಲ. ಇದಕ್ಕಿದು ಮಾಡಿ ಅಂತ ಹೇಳ್ಬೋದೇ ವಿನಃ ಎಲ್ಲಿಂದ ಬರ್ತಾ ಇದೆ ಅಂತ ವೈದ್ಯಕೀಯದಲ್ಲಿ ಇದಕ್ಕೆ ಚಾನ್ಸಸ್ ಇಲ್ಲ. ಮೂಲ ಎಲ್ಲಿ, ಬೇರೆ ಯಾವ್ದು, ಇದಕ್ಕೆ ಯಾಕೆ ಬರ್ತಾ ಇದೆ, ಮಗು ಮಂಕುತನವಾಗಿದೆ, ವೈದ್ಯಕೀಯ ರಂಗದಲ್ಲಿ ಜಾಗ ಇಲ್ಲ. ಜಾಗ ಇದೆಯಾ? ಮಾನಸಿಕ ರೋಗಿ ಆಗಿದ್ದಾನೆ, ಕೌನ್ಸಿಲಿಂಗ್ ಮಾಡಿಸಿ ಅಷ್ಟೇ. ಇನ್ನೂ ಕೈಕಾಲೆಲ್ಲ ನಡ್ಕಕ್ಕೆ ಶುರು ಆಗ್ಬಿಡುತ್ತೆ. ತಿಂದು ಮಾತ್ರೆ ತಿಂದು ಅದೆಷ್ಟು ಸುಮಾರು ಕೂತಿರುತ್ತೆ, ಆಮೇಲೆ ಮುದ್ರಕೊಂಡ್ಬಿಡುತ್ತೆ ಕೆಳಗಡೆಗೆ. ಕಾಫಿ ಇಸ್ಕೊಳಕ್ಕೆ ಹೋದ್ರೆ ಹಿಂಗೆ ಅನ್ನತ್ತೆ ಮಾತ್ರೆ. ಅಮ್ಮ, ಈ ವಿಚಾರ ಇದೆಯಲ್ಲ, ಮಾತ್ರೆ ಅಂತಕ್ಕಂಥ ಒಂದು ದೊಡ್ಡ ಶಾಪ ಆಗಿದೆ. ಅದಕ್ಕೆ ದೇಹಕ್ಕೂ ಮಾತ್ರೆಗೂ ಸಂಬಂಧ ಇಲ್ಲ ಅಂತ ನಮ್ಗಿನ್ನೂ ಗೊತ್ತಾಗಿಲ್ಲ. ಅದು ತಿಳ್ಕೊಂಡ್ರೆ ಅದೇ ದೇವರು. ಮಾತ್ರೆಗೂ ನಮ್ಮ ದೇಹಕ್ಕೂ ಸಂಬಂಧ ಇಲ್ಲದೆ ಬದುಕಬೇಕು ಅಂತ ಯಾವತ್ತು ಮನುಷ್ಯ ತಿಳ್ಕೊತಾನೋ, ಮಗುಗಾಗಲಿ ಶೀತ ಆಯಿತು ಸಿರಪ್ ಹಾಕ್ತಾರೆ ಮಕ್ಕಳಿಗೆ. ಆ ಸಿರಪ್ ಹಾಕೋದ್ರಿಂದ ಮಗುವಿನ ಮುಂದಿನ ದೇಹ ಏನಾಗುತ್ತೆ ಅಂತ ನಾನು ಓಪನ್ ಮಾಡಿ ಹೇಳಕ್ಕೆ ಹೋಗಲ್ಲ, ಬೇಜಾರಾಗುತ್ತೆ. ಯೋಚನೆ ಮಾಡಬೇಕು, ಮಗು ಸಿರಪ್ ಹಾಕುವಂಥ ಉದ್ದೇಶ ಏನು. ಯಾವಾಗ ಜ್ವರ ಬಂದರೆ ಪುಷ್ಟಕ್ಕಂತ ಅರ್ಧ ರಾತ್ರಿ ಆಯ್ತು ಹಾಕ್ಬಿಡೋದು. ನಾಳೆ ಮಗು ದೇಹ ಏನಾಗಬೇಕದು ಅರಿಬೇಡವಾ? ಅದಕ್ಕೆ ಏನು ಮಾಡಬೇಕು? ಕಾಳು ಮೆಣಸಿದೆ, ತುಳಸಿ ಇದೆ, ಹೌದಲ್ಲ? ಇದನ್ನ ಬಳಸಿ ಆಮೇಲೆ ಆಗ್ಲಿಲ್ಲ ಹೋಗಿ ಅಲ್ಲಿಗೆ. ನಾವು ಇಲ್ವೇ ಇಲ್ಲ. ಉದಾಹರಣೆ ಹೇಳೋದಾದ್ರೆ ಗುರುಜಿ, ಅಂದ್ರೆ ಹಿರಿಕರು ಪೂರ್ವಿಕರು ಅಥವಾ ತಿಳಿದವರು ಆಯುರ್ವೇದ ಪದ್ಧತಿಯನ್ನು ಅಳವಡಿಸೋದ್ರೆ ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಏನಾದ್ರು ಆಯುರ್ವೇದ ಮನೆಮದ್ದುಗಳನ್ನು ಮಾಡ್ತಾ ಇದ್ರು. ಮಾಡ್ಕೋತಿದ್ರಮ್ಮ. ಈಗ ಹೊಟ್ಟೆ ನೋವು ಬಂತು ಅಂದ್ರೆ ಸೋಡಾ ಕುಡಿತಾರೆ. ಅಮ್ಮ, ನಾಯಿಗಿರುವಷ್ಟು ಸೆನ್ಸು ನಮ್ಮ ಮನುಷ್ಯನಿಗಿಲ್ಲ. ಕೆಲವು ಸಲ ಬೇಕಾದ್ರೆ ನಾಯಿ ಹುಲ್ ತಿನ್ನತ್ತೆ, ನಿಜ, ಹೊಟ್ಟೆ ನೋವು ಬಂದಾಗ ನೋಡಿ. ಆಮೇಲೆ ನಾಯಿ ತಿನ್ನೋ ತರ ನಮ್ಗೆ ತಿನ್ನಕ್ ಬರಲ್ಲ. ಯಾಕೆ ಅಂದ್ರೆ ಎಷ್ಟು ಬೇಕು ಅಷ್ಟೇ ತಿನ್ಬಿಟ್ಬಿಡುತ್ತೆ. ನಾವು ಬಿಡ್ಬಿಡ್ಬೇಕಲ್ಲ ಅಂತ ಒಂದ್ ಕಷ್ಟ, ರುಚಿಯಾಗೈತಲ್ಲ ಅಂತ ಇನ್ನೊಂದು ಕಷ್ಟ. ಏನ್ ಕರ್ಮಾರಿ ಇದು, ತಿನ್ನಕ್ಕೂ ಬರಲ್ಲ, ಕರಗ್ಸಕ್ಕೂ ಬರಲ್ಲ. ಯಾವಕ್ಕೆ ಮನುಷ್ಯ ಅಂತ ಹುಟ್ಟಿದ್ಯಾ ನೀನು? ಪ್ರಾಣಿ. ನೇರವಾಗಿ ಹೇಳ್ಬೇಕಾದ್ರೆ ನಾವು ಪ್ರಾಣಿ ರೂಪದ ಮನುಷ್ಯ, ನಾವು ಮನುಷ್ಯರಾಗೇ ಇಲ್ಲ. ಇದು ನೇರವಾಗಿ ನಿಖರವಾಗಿ ಪ್ರತಿಯೊಬ್ಬರಿಗೂ ಚುಚ್ಚಿ ಹೇಳ್ಬೋದು. ನೀನು ಮನುಷ್ಯ ರೂಪದ ಪ್ರಾಣಿ. ಮಗು ಹುಟ್ಟೋದು ಅಷ್ಟೇ, ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯ ಹುಡ್ತಾನೆ ಸಾಧ್ಯನೇ ಇಲ್ಲ. ಪ್ರಾಣಿ ರೂಪದ ಮನುಷ್ಯನೇ ಹುಟ್ಟೋದು. ಅದನ್ನ ಭಗವತ್ ಪ್ರೇರಣೆ ತಿರುಗಿಸ್ಬೇಕು ಮಗುನ. ಅದಕ್ಕೆ ಅಸುರ ಪ್ರವೃತ್ತಿಯನ್ನ ನೀಗಿಸು ಸಾಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅದನ್ನ ತೆಗಿ ನೀನು, ಮಿಕ್ಕ ನನಗೆ ಬಿಟ್ಬಿಡು. ನಮ್ಗೆ ತೆಗಿಯಕ್ಕೆ ಬಂದಿಲ್ಲ, ಪದ್ಧತಿ ಗೊತ್ತಿಲ್ಲಲ್ಲ, ಗೊತ್ತೇ ಇಲ್ಲ, ಅದ್ರ ವಿಷಯಕ್ಕೆ ಹೋಗಲ್ಲ. ಅಸುರತ್ವವನ್ನ ಮಗುವಿನಿಂದ ಹೇಗೆ ತೆಗೆಯೋದು ಇಲ್ಲಿದೆ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ವಿಚಾರಗಳನ್ನು ನಾವು ಆಸ್ತಿ ಮಾಡೋದು ಸೆಕೆಂಡ್ರಿ. ಮಕ್ಕಳಿಗೆ ಗಂಡ ಹೆಂಡತಿಯಾದ ಕುಟುಂಬದವ್ರು ಕೂತ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವ, ನಿದ್ದೆ ಬರುತ್ತಾ ಬಂದ ತಕ್ಷಣ ಅಂತ ಗೊತ್ತಾದ್ರೆ ಮಾತ್ರ ಆ ಕುಟುಂಬ ಚೆನ್ನಾಗಿದೆ ಅಂತ. ಗುರುಜಿ, ಹಾಗಾದ್ರೆ ಆರೋಗ್ಯದ ಬಗ್ಗೆನೇ ಮಾತಾಡ್ತಿರೋದ್ರಿಂದಾಗಿ ಕೆಲವೊಂದು ಆಹಾರ ತರಕಾರಿನೇ ತಗೊಂಡ್ರು ಕೂಡ ರಜೋಗುಣಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಹೌದಾ? ಇಲ್ಲಿ ಒಂದು ವಿಷಯ ಅಮ್ಮ, ನಾವು ಅದನ್ನ ತಗೊಂಡ್ರೆ ಸರಿ, ಇದನ್ನ ತಗೊಂಡ್ರೆ ಸರಿ ಅಂತಕ್ಕಂಥ ವಿಚಾರಕ್ಕಿನ್ನ ಫಸ್ಟ್ ನಾವು ತಿಳ್ಕೊಬೇಕದು. ಅಮ್ಮ ಕೇಳಿಸ್ಕೊ ತಾಯಿ, ಬೆಳಿಗ್ಗೆ ಎದ್ದು ತಿಂಡಿ ತಿನ್ನೋ ಉದ್ದೇಶ ಏನು? ಬೆಳಿಗಿನ ಫಲಹಾರ ಉಪಹಾರ ಕಾರಣ ಏನು? ಅದಕ್ಕೆ ಏನಕ್ಕೆ ಬೇಕದು? ಬೆಳಗ್ಗೆ ಏನು ತಗೋಬೇಕು ನಾವು? ಏನಕ್ಕೆ ತಗೋಬೇಕು ಅದನ್ನ? ಅದಕ್ಕೆ ಅರ್ಥ ಗೊತ್ತಾಗಬೇಕು. ನೀನು ಏನು ತಿಂತೀಯ ತಿನ್ನೋ. ಬೆಳಿಗಿನ ಆಹಾರ ದೇಹಕ್ಕೆ ಏನಕ್ಕಾಗಿ ತಗೋಬೇಕು? ನಮ್ಮ ಆಯಸ್ಸಿಗಾಗಿ ಬೆಳಗಿನ ಆಹಾರ ಇರೋದು. ನಮ್ಮ ಆಯಸ್ಸನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಬೆಳಗಿನ ತಿಂಡಿ. ಮಧ್ಯಾಹ್ನ ಏನಕ್ಕೆ ಬೇಕು ಊಟ ಅಂದ್ರೆ ಆವಾಗ ಸಮೃದ್ಧಿಯಾದ ಊಟ ಅಮ್ಮ. ಹಾಲು, ಬೆಣ್ಣೆ, ಮೊಸರು, ಪ್ರತಿಯೊಂದು ಕೂಡ ಕಾಳು, ಸೊಪ್ಪು, ಪ್ರತಿಯೊಂದು ಮಧ್ಯಾಹ್ನದ ಊಟದಲ್ಲಿ ಸಮೃದ್ಧಿಯಾಗಿ ಸೇರಿಸಬೇಕು. ಇದು ದೇಹದ ಮೂಳೆಗಳಿಗೆ ಶಕ್ತಿ. ನಾವು ಇವತ್ತೇನು ಅಂದ್ರೆ ಮಸಪ್ಪು, ನಾಳೆ ಉಪ್ಸಾರು, ನಾಡದ್ ಬಸ್ಸಾರು, ಒಂದಿನ ಎಲ್ಲ ಅದೇ ಸಾರು, ಆಮೇಲೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾಳೆ ಬೆಳಗ್ಗೆಗೂ ಅದೇನೆ. ಯಾವ ಕರ್ಮಕ್ರಿ ಹುಟ್ಟಿದ್ರಿ ಇಲ್ಲಿ? ಪ್ರತಿಯೊಂದು ವಿಚಾರದಲ್ಲೂ ಒಂದು ದೇಹದಲ್ಲಿ 6 ದೋಷ ಇದೆ. ಈ 6 ದೋಷಕ್ಕೆ 6 ರೀತಿ ರುಚಿ ದೇಹಕ್ಕೆ ಬೇಕೇ ಬೇಕು. ಎಲ್ಲಿ ತಗೋತೀರಾ? ಹೋಗಿರ್ಬೇಕು ಅಲ್ಲಮ್ಮ. ಊಟದಲ್ಲಿ ಹೋಗ್ರು ಯಾರು ಸೇರಿಸ್ತಾವ್ರೆ? ಇಲ್ಲ ಇಲ್ಲ. ಮತ್ತೆ ಅದ್ ಹೆಂಗ್ ಚೆನ್ನಾಗಿರ್ತೀಯ? ಆ ಒಂದು ಮಿಷನ್ ಆಫ್ ಆಗತ್ತೆ. ನಂಬರು, ಫೋನ್ ಎಲ್ಲ ನಂಬರ್ ಹೊಡೆದ್ರೆ ಆನ್ ಆಗೋದು. ಒಂದು ಬಿಟ್ರೆ ಹೆಂಗ ಆನ್ ಆಗತ್ತೆ? ಅದಕ್ಕೆ ನಮಗೆ ಎಲ್ಲ ಸ್ವಿಚ್ ಆಫ್ ಆಗ್ತಾ ಹೋಗುತ್ತೆ. ದಿನೇ 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 ದುರಸ್ತಿಗೆ ಹೋಗುತ್ತೆ. ಆಮೇಲೆ ಕುತ್ಕೊಂಡು ದೇವ್ರ ಹತ್ರ ಕುತ್ಕೊಂಡು ಹತ್ರ, ಅಮ್ಮ ಕೇಳಿಸ್ಕೊಂಡೆ ಅಮ್ಮ? ಹಲೋ, ಕರೆ ಕಟ್ಟಾಗಿದೆ. ಇಲ್ಲಿ ಆ ಯಮ್ಮನ ಆ ಶಬ್ದ, ಮಾತಿನ ಶಬ್ದದಲ್ಲಿ ಹೇಗಿದೆ ಪ್ರಪಂಚ ಅಂದ್ರೆ, ನಾನು ಈ ಭೂಮಿಯಲ್ಲಿ ಏನಕ್ಕೆ ಹುಟ್ಟಿದೆ?
ವಿಶಾಖ ನಕ್ಷತ್ರದ ಮೊದಲನೇ ಸಂಕೇತ ಏನಂತಂದರೆ ದಾಂಪತ್ಯ ಕುಟುಂಬದಿಂದ ದೂರ ಇರುವಂಥ ನಕ್ಷತ್ರ ಇದು. ದಾಂಪತ್ಯಕ್ಕೂ ಮ್ಯಾಚಿಂಗ್ ತಗೊಳ್ಳಲ್ಲ. ಗಂಡ ಹೆಂಡತಿ ಚೆನ್ನಾಗಿ ಕ್ಲಾರಿಟಿಯಾಗಿ ಇರೋಕ್ಕಾಗಲ್ಲ. ಏನೋ ಇರಬೇಕಲ್ಲ ಇದೀನಿ ಅಷ್ಟೇ, ನೋ ಮ್ಯಾಚಿಂಗ್. ಎರಡನೇದು ಹಂಗಾರೆ ಮಿಕ್ಕವ್ರನ್ನ ಮ್ಯಾಚಿಂಗ್ ಅವರ ಅಪ್ರಾಣಿ ಯಾರು ಮ್ಯಾಚಿಂಗ್ ಇಲ್ಲ. ದಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ರೆಸ್ಪಾನ್ಸ್ ಇರಲ್ಲ. ಮನೆಗೆ ಹೋದ್ರಾಯ್ತು, ನೀನು ತಿನ್ಕೋ ನಾನು ಬರ್ತೀನಿ, ನಂದಾಯ್ತು ನೀನು ತಿನ್ಕೋ. ಸೊ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಬೇಕು, ನನ್ನ ಹೆಂಡತಿ ಖುಷಿಯಾಗಿರಬೇಕು, ನನ್ನ ಹೆಂಡತಿ ಮುಂದೆ ನಾನು ಚೆನ್ನಾಗಿರಬೇಕು. ಈ ಕ್ವಾಲಿಟಿ ತುಂಬ ಕಮ್ಮಿ ಇದ್ರೂ ಅವತ್ತೇನಾದ್ರು ಅನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದರೆ ಅವತ್ತೇ ಬ್ರೇಕು. ಸೊ ಕನಸು, ಜೀವನವೆಲ್ಲ ಬರೀ ಕನಸು. ಯಾವುದು? ವಿಶಾಖ ನಕ್ಷತ್ರ. ಯಾಕೆ ಅಂದರೆ ಯೂರಿನಲ್ಲಿ ಇವರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ, ವಿಶೇಷವಾದದ್ದು. ಯೂರಿನಲ್ಲಿ ಗ್ಯಾಸ್ಟ್ರಿಕ್ ವೈದ್ಯಕೀಯ ರಂಗದಲ್ಲಿ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದೊಂದೇ ನಾನು ಹೆಂಗೆ ಹೇಳ್ತೀನಿ ಬನ್ನಿ, 10 ರಿಂದ 12 ಥರ ಹೇಳ್ಕೊಡ್ತೀನಿ. ಯೂರಿನಲ್ಲಿ ಗ್ಯಾಸ್ಟ್ರಿಕ್ ಎಷ್ಟಿದೆ, ಯಾವ ಥರ ಬರುತ್ತೆ ಅಂತ, ಅದರಿಂದ ಮನುಷ್ಯನ ದೇಹದಲ್ಲಿ ಏನೇನು ಹೋಗುತ್ತೆ ಅಂತ. ದೇಹಶಾಸ್ತ್ರ ಮನಃಶಾಸ್ತ್ರ ತಿಳ್ಕೊಳ್ದೆ ಅಮ್ಮ ನೀವು ಏನು ತಿಪ್ಪರ್ಲಾಗ ಹಾಕೋರು ಏನು ಹೇಳೋಕ್ಕಾಗಲ್ಲ. ಹೌದು, ಇದೆರಡು ಸತ್ಯ ತಿಳ್ಕೊಂಡಾಗ ನೀನು 64 ವಿಚಾರದಲ್ಲಿರ್ತಕ್ಕಂಥ ಅಂಗಕ್ಕೂ ಇದನ್ನು ಮಾಡ್ಬೋದು. ಇದೆರಡು ದೇಹಶಾಸ್ತ್ರ ಮನಃಶಾಸ್ತ್ರ ಅತಿ ಮುಖ್ಯವಾಗಿ ಬೇಕು. ಇದನ್ನು ಎಲ್ಲೋ ಹೋಗಿ ಟ್ರೈನಿಂಗ್ ಕಾಲೇಜ್ ಇಲ್ಲಮ್ಮ ಇದಕ್ಕೆ ಯಾವುದೇ ಪುಸ್ತಕಗಳನ್ನ ರಚನೆ ಮಾಡಿಲ್ಲ ಇಲ್ಲಿವರೆಗೂ. ಇಲ್ಲಿ ಏನು ಮಾಡಬೇಕಂದ್ರೆ ನಾವೇ ಅದಕ್ಕೆ ಅಪ್ಲೈ ಮಾಡ್ಕೋಬೇಕು. ನಮ್ಮಲ್ಲಿ ತಪ್ಪೇನಾಗ್ತಾ ಇದೆ, ನಾವೇನು ತಪ್ಪು ಮಾಡ್ಕೊಂಡು ಬಂದಿದ್ದೀವಿ, ನಾವು ಹೇಗೆ ಬದಲಾವಣೆ ಆಗಬೇಕು, ಇದು ನಿಮ್ಮಲ್ಲೇ ಉತ್ಪತ್ತಿ ಆಗಬೇಕು. ಆಗ ನಿಮ್ಗದು ನಿಮ್ಮ ಡಿಕ್ಷನರಿ ನಿಮ್ಮ ಕೈಗೆ ಸಿಕ್ಕತ್ತೆ. ನೀವು ಇನ್ನೊಬ್ರ ಹತ್ರ ಕೇಳಬೇಕು, ನಮ್ಗೆ ಯಾರು ಸರಿಯಾಗಿ ಹೇಳ್ತಾ ಇಲ್ಲ ಅಂದರೆ ಅದು ನಿಮ್ಮ ಸೋಮಾರಿತನದ ಒಂದು ಪರಮಾವಧಿ. ಅದು ಇಲ್ಲಿ ಹೇಳ್ತಾರಲ್ಲ ನಿಮ್ಮ ಥರ ಯಾರು ಹೇಳಲಿಲ್ಲ ಅಂತ. ಈ ಯಾರು ಅವ್ರ ಮನೆಗೆ ಹೋಗಿ ಹೇಳೋಕ್ಕಾಗತ್ತಾ ನಾವು? ಆದರೆ ನಮ್ಮ ಸೋಮಾರಿತನಕ್ಕೆ ಅದೊಂದು ಜವಾಬ್ ಕೊಡುವಂಥದ್ದು. ಇದನ್ನು ಮೊದಲು ನಾವು ಇದನ್ನು ಬಿಡಬೇಕು, ಕಾರಣ ಹೇಳ್ಕೊಂಡು ಬದುಕೋದು ಬಿಡಬೇಕು. ನನ್ನ ಗಂಡ ಚೆನ್ನಾಗಿದ್ರೆ ನಾನು ತುಂಬ ಚೆನ್ನಾಗಿರ್ತೇನೆ, ನನ್ನ ಹೆಂಡತಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೇನೆ. ಈ ಕಾರಣ ಹೇಳ್ಕೊಂಡು ಬದುಕೋದಿದೆಯಲ್ಲ, ಈ ಕೆಟ್ಟ ಅಭ್ಯಾಸ ನಮ್ಮ ದೇಶದಲ್ಲಿ ಹೋಗುತ್ತೆ ಅಂತ ನಿಮ್ಮ ಕಷ್ಟ ಇದೆ, ಒಪ್ಕೊಳ್ಳೋದೇ ಇಲ್ಲ. ಅದೆಲ್ಲ ಒಬ್ರು ಇರ್ಬೋದೇನೋ ಪಾಪ. ಆದರೆ ನಾವು ಬದುಕು ಅನ್ನೋದು ಯಾವ ಮಟ್ಟಕ್ಕೆ ತಗೋಬೇಕು, ತೂಗಿಸ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದರೆ ಭೂಮಿಯಲ್ಲಿ ಇರ್ತಕ್ಕಂತಹ ರಹಸ್ಯವನ್ನು ತಿಳಿಯುವವರೆಗೂ ನಮಗೆ ಇದಕ್ಕೆ ಉತ್ತರ ಸಿಗಲಿಕ್ಕಿಲ್ಲ. ಯಾಕೆ ಅಂದರೆ ಶಾಖ ಅನ್ನೋದು ಮನೆಯಲ್ಲಿ ಉತ್ಪತ್ತಿ ಆಗತ್ತೆ, ಹೌದಲ್ಲ? ಹೌದು. ಈ ಗಾಳಿ ಒಂದು ಕಡೆ ಬೆಳಕು, ಅಂದರೆ ಸುಮ್ಮನೆ ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಒಂದು ಕಡೆ ಗಾಳಿ ಒಂದು ಕಡೆ ಬೆಳಕು, ಇದು ಘರ್ಷಣೆ ಆಗಬೇಕು. ಗಾಳಿ ಮತ್ತೆ ಬೆಳಕು ಘರ್ಷಣೆ ಆದಾಗ ಶಾಖ ಉತ್ಪತ್ತಿ ಆಗತ್ತೆ, ಹೌದಲ್ಲ? ಆ ರೀತಿ ಮನೆ ಕಟ್ತಾ ಇದ್ದೀವ ಫಸ್ಟ್ ತಿಳ್ಕೋಬೇಕು ನಾವು. ಆ ರೀತಿ ನಾವು ಕಟ್ಟೇ ಇಲ್ವಲ್ಲ, ನಮಗೆ ಗೊತ್ತೇ ಇಲ್ವಲ್ಲ. ಅಲ್ಲಿ ಶಾಖ ಉತ್ಪತ್ತಿ ಆಗ್ತಕ್ಕಂಥದ್ದು ಏನಕ್ಕೆ ಬೇಕು ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರಗಳನ್ನ ನಾವು ಯಾವುದೋ ಆಹಾರ ಏನು ತಗೋತೀವಿ ಅದರಲ್ಲಿ ಕೊಬ್ಬಿನ ಅಂಶ ಇರುತ್ತಾ ಇಲ್ವಾ? ಇರುತ್ತೆ. ಆ ಕೊಬ್ಬಿನ ಅಂಶವನ್ನು ಬರ್ನ್ ಮಾಡೋದಕ್ಕೆ ಈ ಶಾಖ ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈ ಶಾಖ ಬೇಕಾಗತ್ತೆ. ಇದು ಮನೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಶಾಖ. ನಮ್ಮ ದೇಹದಲ್ಲಿ ಶಾಖ ಉತ್ಪತ್ತಿ ಆಗಬೇಕು. ಯಾಕೆ ಅಂದರೆ ಒಂದು ಸ್ಕೂಲ್ನಲ್ಲಿ ಹೋದಂಥ ಮಗು ಬಕ್ಕೊಂಡೇ ಕೂತಿರತ್ತೆ. ಕುತ್ತಿಗೆ ಭಾಗವನ್ನು 50 ನಿಮಿಷ ಮೇಲೆ ಆದಮೇಲೆ ಒಂದೇ ಡೈರೆಕ್ಷನ್ ಕುತ್ತಿಗೆ ಬಗ್ಸಿದ್ರೆ ಶಾಖ ಉತ್ಪತ್ತಿ ಸ್ಟಾಪ್ ಆಗತ್ತೆ. 1 ಗಂಟೆ ಪೂರ್ಣವಾಗಿ ಒಬ್ಬ ವ್ಯಕ್ತಿ ಒಂದೇ ಆ್ಯಂಗಲ್ ಕೂತ್ಕೊಳ್ಳೋ ಹಾಗಿಲ್ಲ. ಅಂದರೆ ಬಕ್ಕೊಂಡು ಪಕ್ಕರಿಸ್ಕೊಂಡು ಹಿಂದಕ್ಕೆ ಹೋಗಿ ಈ ಆ್ಯಂಗಲಲ್ಲಿ ಮನುಷ್ಯ ಕೂತ್ಕೊಂಡ್ರೆ ಕೊಲೆಸ್ಟ್ರಾಲ್ ಕರಗಿಸುವಷ್ಟು ಶಕ್ತಿ ನಮ್ಮ ಉಸಿರಾಟದಲ್ಲಿ ಸಿಗಲ್ಲ. ಅರ್ಥ ಆಯ್ತಲ್ಲ? ಮನೆಯಲ್ಲಿ ಶಾಖ ಉತ್ಪತ್ತಿ ಆಗಬೇಕು, ನಮ್ಮ ದೇಹದಲ್ಲಿ ಶಾಖ ಉತ್ಪತ್ತಿ ಆದಾಗ ನಿಮ್ಮ ದೇಹಕ್ಕೆ ಬೇಕಾಗಿದ್ದೇನು? ನಿಮ್ಮ ಕರಳನ್ನ ತುಂಬಾ ಅಡ್ಡಪಲ್ಲಕ್ಕಿಯಲ್ಲಿ ಉತ್ಸವ ತಗೊಂಡೋದಾಗೆ ನಿಮ್ಮ ದೇಹನ ತಗೊಂಡೋಗುತ್ತದು. ಕರಳಲ್ಲಿ ಇರ್ತಕ್ಕಂಥ ಸಮಸ್ಯೆ ನಮ್ಮ ಮೆದುಳಿಗೆ ಹೊಡಿತಾ ಇರೋ ಏಟು, ಇದು ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಕುಟುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೆಡಿಷನ್ ಇಲ್ಲ, ಸೈನ್ಸಲ್ಲೂ ಇದಕ್ಕೆ ಜಾಗ ಇಲ್ಲ, ಕೈ ಚೆಲ್ಲಿ ಕೂತಿದ್ದಾರೆ. ಯಾಕೆ ಅಂದರೆ 1 kg ತೂಕ ಬ್ಯಾಕ್ಟೀರಿಯಾಸ್ ನಮ್ಮ ಕರಳಲ್ಲಿ ಸದಾ ಇರುತ್ತೆ. ಆ 1 kgಗೆ ನಾವು 1 kgಗೆ ಎಷ್ಟು ಶ್ರಮ ಹಾಕಬೇಕು ಅಂದರೆ ಜೀವನದಲ್ಲಿ ತುಂಬ ಕಷ್ಟ ಇದೆ. ನೀವು ಯಾವುದೇ ಲ್ಯಾಬ್ರೇಟರಿಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಸಿಗಲ್ಲ. ಇದಕ್ಕಿನ್ನೂ ಮೆಡಿಷನ್ನು ಹಿಂದೂ ಖರ್ಚಿಲ್ಲ, ಮುಂದೂ ಖರ್ಚು ತಗೊಳಕ್ಕೆ ಆಗೋದೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. 80% ದೇಹದಲ್ಲಿ ಇರ್ತಕ್ಕಂತಹ ನಾವು ತ್ಯಾಜ್ಯವನ್ನು ಹೊರಗಾಗ್ತಕ್ಕಂಥ ಒಂದು ಸರ್ಕಸ್ ಇದೆಯಲ್ಲಮ್ಮ, ಇದು ಪ್ರಪಂಚದ ಇತಿಹಾಸದಲ್ಲಿ ಮೆಡಿಕಲಿಂದನೂ ಇದಕ್ಕೆ ಜಾಗ ಅಂತೂ ಇಲ್ಲವೇ ಇಲ್ಲ. ಆ ಕ್ಷಣಕ್ಕೆ ಹೋದಾಗ ಅವರೇನೋ ಕೊಡ್ಬೋದೇನೋ, ಆದರೆ ಶಾಶ್ವತವಾಗಿ ತ್ಯಾಜ್ಯವನ್ನು ಹೊರಗೆ ಹಾಕ್ತಕ್ಕಂಥ ಸತ್ಯ ಯಾವತ್ತು ಸಿಗುತ್ತೆ ಅವತ್ತು ಭಗವಂತ ನಿಮಗೆ ಪ್ರತ್ಯಕ್ಷ ಆಗ್ತಾನೆ. ಅಂದ್ರೆ ನಿಮ್ಮಲ್ಲೇ ಪ್ರತ್ಯಕ್ಷ ಆಗಬೇಕು. ಎಲ್ಲೋ ಕಿರೀಟ ಹಾಕೊಂಬಂದು ಮುಂದೆ ನಿಂತ್ಕೊಳ್ಳಲ್ಲ. ನಮ್ಮ ಜನಕ್ಕೆ ಅದೊಂದಿದೆ, ಭಗವಂತ ಎಲ್ಲೋ ಅವನೇ
ಕಾಣೋ ಶಕ್ತಿ ಯಾವುದೋ ಐತೆ. ಈ ಬೂಟಾಟಿಕೆ ಹೇಳಿ ನಮ್ಮ ದೇಶನ ಹಾಳು ಮಾಡಿಬಿಟ್ರು. ಎಲ್ಲೋ ಐತಂತೆ ಶಕ್ತಿ. ನೆನ್ನೆ ಹೇಳಿದೆ, ಮಹಾಶಕ್ತಿ ಯಾವುದು ಅಂದರೆ ಎರಡನ್ನು ಒಂದು ಮಾಡುವುದು. ಹಾಗೆ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಕರಳು ಮತ್ತು ಮೆದುಳನ್ನು ಒಂದು ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಾಗಿದೆಯಾ? ಅಪ್ರಾಣೆ ಇಲ್ಲ. ಮುಂದಕ್ಕಾಗತ್ತಾ? ಆಗೋದಿಲ್ಲ. ಹಿಂದೆ ಆಗಿದೆಯಾ? ಸಾಧ್ಯನೇ ಇಲ್ಲ. ಏನಪ್ಪ ಅಂದರೆ ದುಡಿತಾ ಇದ್ದಂತಹ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದಿತ್ತು. ಹೌದೌದು. ಯಾಕೆಂದರೆ ಬೆಳಿಗ್ಗೆ 3 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಸಂಜೆ ಕತ್ಲಾಗೋವರೆಗೂ ದುಡಿತಾ ಇದ್ರು. ಆವತ್ತು ಈ ಶಕ್ತಿ ಇತ್ತು. ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವತ್ತು ಎಲ್ಲ ಚೇರ್ ಮೇಲೆ ಕೂತ್ಕೊಂಡು ಕಾಲ ಕಳೆಯೋ ನಮಗೆ, ಫ್ಯಾನ್ ಕೆಳಗಡೆ ಕೂತಿರೋ ನಮಗೆ, AC ಬೇಕೇ ಬೇಕು ಅನ್ನೋ ನಮಗೆ, ದೇಹದಲ್ಲಿ ಆಹಾರ ಹೇಗೆ ಕರಗತ್ತೆ ತಿನ್ನೋದು ಗೊತ್ತು, ಮುಂದದ್ದು ಗೊತ್ತಿಲ್ಲ. ಈ ಜೀವನ ಇದೇ ತಾನೇ ಅನುಭವಿಸ್ತಾರೆ ನಾವು. ಏನೇನು ಬೇಕೆಲ್ಲ ಹಾಕೊಳ್ಳಿ ಹೊಟ್ಟೆಗೆ, ಏನೇನು ಬೇಕೆಲ್ಲ ತಲೆಗೆ ಹಾಕೊಳ್ಳಿ, ಎರಡೂ ಖಾಲಿ ಇಲ್ಲ. ಮತ್ತೆ ಇಲ್ಲಿಂದ ಯಾವ ದೇವ್ರು ಬಂದು ನಿಮ್ಗೆ ಸರ್ ಮಾಡ್ತಾನೆ? ಈ ರೀತಿ ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಪ್ರತಿದಿನ ಮಾತ್ರೆ ತಿಂತಾ ಇದ್ರೆ ಆ ಆಯಸ್ಸನ್ನು ಅವರೇ ಕಮ್ಮಿ ಮಾಡ್ಕೋತಾ ಇರ್ತಾರೆ ಅನ್ನೋದೇ ಇದಕ್ಕೆ ಫಲಿತಾಂಶ. ಆಯಸ್ಸನ್ನು ಅಭಿವೃದ್ಧಿ ಮಾಡ್ಕೊತ ಭಗವಂತ ಕಳಿಸಿರೋದು. ನಾವು ಕಮ್ಮಿ ಮಾಡ್ಕೋತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೆದರ್ಕೊಳ್ಳೋದು ಬೇಡ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆ ತಿಳ್ಕೊಳ್ಳೋ ಪ್ರಯತ್ನವೇ ಇವತ್ತು ಹೇಳಿರ್ತಕ್ಕಂತಹ ಒಂದು ವಿಚಾರ. ಯಾರೋ ಹೇಳ್ಕೊಡ್ಬೇಕು ಅನ್ನೋದಕ್ಕಿನ್ನ ಈ ಕರುಳು ಮತ್ತು ಮೆದುಳನ್ನು ಯಾವ ರೀತಿ ಶುದ್ಧೀಕರಣ ಮಾಡ್ಕೋಬೇಕು ಅಂತಕ್ಕಂಥ ಮಧ್ಯದಲ್ಲಿ ಒಂದು ದೊಡ್ಡ ಅಟೋಮ್ ಬಾಂಬ್ ಇದೆ. ಯಾವುದು ಅಂದರೆ ವಿಚಿತ್ರ ವರ್ತನೆ ಮಾಡ್ತಕ್ಕಂತಹ ವಿಚಿತ್ರವಾದ ನಿದ್ದೆ. ಇವೆರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದಾಗ ಕೂತಲ್ಲಿ ನಿದ್ದೆ, ನಿಂತಲ್ಲಿ ನಿದ್ದೆ. ಈ ದರಿದ್ರ ದೇವತೆಯನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ. ಇವಳೇ ಜ್ಯೇಷ್ಠಾಲಕ್ಷ್ಮಿ. ಅದಕ್ಕೆ ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಯಾರು ಮಾಡಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದು ಫೌಂಡೇಶನ್. ಈ ಕರ್ಮ ತೊಳೆಯೋಕ್ಕೆ ಯಾರಿಗೂ ಆಗಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ನಕ್ಷತ್ರದಲ್ಲೂ ಎಷ್ಟೆಷ್ಟು ಪರ್ಸೆಂಟೇಜ್ ಒಳಗಡೆ ಇರುತ್ತೆ ತ್ಯಾಜ್ಯ, ಅದನ್ನು ತೆಗಿಯೋಕ್ಕೆ ಬೇಕಾದರೆ ವಿಷಯವನ್ನು ನಾನು ಹೇಳ್ಕೊಡಕ್ಕೆ ರೆಡಿ. ಎಷ್ಟೆಷ್ಟು ಭಾಗ ಎಷ್ಟು ವರ್ಷದಿಂದ ತುಂಬಿಕೊಂಡಿದೆ, ಅದು ಹೆಂಗೆ ತೆಗಿಯೋಕ್ಕಾಗತ್ತೆ, ತೆಗಿಲಿಲ್ಲ ಅಂದರೆ ಏನೇನು ಅನುಭವಿಸ್ತಾ ಇದ್ದೀರಾ, ಇಷ್ಟೆಲ್ಲ ಸತ್ಯ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನಾವು ರೆಡಿ ಇದ್ದೀವಿ, ನೀವು ರೆಡಿ ಆಗಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಮಾತ್ರೆಯ ಜೊತೆಗೆ ನಮ್ಮ ಜೀವನ ಹೇಗೆ ಸಾಗ್ತಿದೆ, ಅದರಿಂದ ಮುಕ್ತರಾಗಬೇಕು ಅನ್ನೋದಾದರೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 8618915231, 91082588834.